to AKS Academy Current Affairs Sessions. Myself Sridhar. ನಾವು ಈ ದಿನದ ಹಿಂದೂ ನ್ಯೂಸ್ ಪೇಪರ್ ಬಂದಿರುವಂತಹ ಆರ್ಟಿಕಲ್ GS3 ಪೇಪರ್ಗೆ ಸಂಬಂಧಪಡುವಂತದ್ದು. ಇದರಲ್ಲಿ ಎನ್ವಿರಾನ್ಮೆಂಟಲ್ ಸೆಕ್ಷನ್ ಅಲ್ಲಿ ದ ಕ್ಲೀನ್ ಅಪ್ ಆಫ್ ಕ್ರೀವ್ ನೀಡೆಡ್ ಅನ್ನೋ ಟೈಟಲ್ ಅಲ್ಲಿ ಕೊಟ್ಟಿರುವಂತದ್ದು. ಇದರಲ್ಲಿ ದ ವಲ್ಚರ್ಸ್ ನಾಟ್ ಓನ್ಲಿ ಕೀಪ್ ಅವರ್ ಎನ್ವಿರಾನ್ಮೆಂಟ್ ಫ್ರೀ ಕಾರ್ಕಸಸ್ ಬಟ್ ಆಲ್ಸೋ ಹೆಲ್ಪ್ ಕಂಟ್ರೋಲ್ ಡಿಸೀಸಸ್ ಔಟ್ ಬ್ರೇಕ್ ಅನ್ನೋ ಟಾಪಿಕ್ ಅಲ್ಲಿ ಇದೆ. ಈ ಆರ್ಟಿಕಲ್ ಅಲ್ಲಿ ವಲ್ಚರ್ಸ್ ಅದರ ಏನು ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಅದರ ಇಂಪಾರ್ಟೆನ್ಸ್ ಇದೆ, ಮತ್ತೆ ಅದರದ್ದು ಸ್ಟೇಜಸ್ ಯಾವ ಹಂತದಲ್ಲಿದೆ ಅಂದ್ರೆ ಅದು ಎಕ್ಸ್ಟಿಂಕ್ಷನ್ ಅಲ್ಲಿ ಇದೆಯಾ, ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿ ಇದೆಯಾ, ಮತ್ತೆ ಇದು ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಇದನ್ನ ಸಂರಕ್ಷಣೆ ಮಾಡೋದಕ್ಕೆ, ಮತ್ತೆ ಸಾರ್ವಜನಿಕರು ಏನ್ ಮಾಡ್ಬೋದು, ಯಾವ ಪರಿಣಾಮದಿಂದಾಗಿ ಈ ವಲ್ಚರ್ಸ್ ರಣಹದ್ದುಗಳ ಸಂಖ್ಯೆಯಲ್ಲಿ ಕ್ಷೀಣ ಆಗ್ತಾ ಇದೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ನಾವು ಇದನ್ನ ನೋಡೋಣ. ಸೊ ವಲ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಕ್ಯಾವೆಂಜರ್ಸ್ ಇನ್ ಅವರ್ ಎಕೋಸಿಸ್ಟಮ್. ಅಂದ್ರೆ ಇದು ಪರಿಸರ ವ್ಯವಸ್ಥೆಯಲ್ಲಿ ಈ ರಣಹದ್ದುಗಳು ಸ್ಕ್ಯಾವೆಂಜರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ವಹಿಸಿದೆ. ಆದಾಗ್ಯೂ ಕೂಡ ಇಂಡಿಯಾ ಲಾಸ್ಟ್ ಮೋರ್ ದೆನ್ 95% ಆಫ್ ದಿ ವಲ್ಚರ್ಸ್ ಪಾಪ್ಯುಲೇಷನ್ ಥ್ರೂ 1990 ಇಂದ ಹಿಡಿದು 2000 ಒಳಗಡೆ ಈ ಅವಧಿ ಒಳಗಡೆ 95% ಆಫ್ ದಿಸ್ ಏನು ಅದರ ಸಂತತಿ ಇದೆ ಅದನ್ನ ನಾವು ಕಳ್ಕೊಂಡಿದೀವಿ. ಇದು ಮುಖ್ಯವಾಗಿ ಸ್ಕ್ಯಾವೆಂಜರ್ಸ್ ಅಂತಂದ್ರೆ ಏನು ಮೃತದೇಹಗಳಿರುತ್ತೆ, ಪ್ರಾಣಿಗಳದ್ದಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಮಾನವ ದೇಹಗಳನ್ನು ಇರ್ಬೋದು. ಕೆಲವು ಸಂಪ್ರದಾಯಗಳಲ್ಲಿ, ಉದಾಹರಣೆಗೆ ಪಾರ್ಸಿ ಈ ತರದ ಸಂಪ್ರದಾಯದಲ್ಲಿ ಅವರು ಯಾವುದೇ ರೀತಿಯ ಸತಂತ ವ್ಯಕ್ತಿಗಳ ಶವವನ್ನು ಅವರು ಹೂಳೋದಿಲ್ಲ, ಮತ್ತೆ ಅವರು ಮಣ್ಣನ್ನು ಕೂಡ ಮಾಡಲ್ಲ. ಅವರು ಈ ರಣಹದ್ದುಗಳಿಗಾಗಿ ಆಹಾರಕ್ಕೆ ನೀಡ್ತಾರೆ. ಇದು ಅವರ ಕಲ್ಚರ್, ಮೊದಲಿಂದನೂ ಬಂದಿರುವಂತಹ ಅವರ ಸಂಪ್ರದಾಯ. ಹಾಗಾಗಿ ಈ ರಣಹದ್ದುಗಳು ಈ ಸ್ಕ್ಯಾವೆಂಜರ್ಸ್ ಮೇಲೆನೆ ಈ ಸ್ಕ್ಯಾವೆಂಜರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಇದು ಏನು ಡೆಡ್ ಬಾಡೀಸ್ಗಳ ಮೇಲೆ ಇದು ತನ್ನ ಲೈಫ್ ನ ಲೀಡ್ ಮಾಡುವಂತದ್ದು. ಟುಡೇ ದ ಕಂಟ್ರಿ ರಿಕ್ವೈರ್ಸ್ ಅರ್ಜೆಂಟ್ ಕನ್ಸರ್ವೇಷನ್ಸ್ ಎಫರ್ಟ್ಸ್ ಸೇವ್ ವಲ್ಚರ್ಸ್ ಫ್ರಮ್ ಬಿಕಮಿಂಗ್ ಎಕ್ಸ್ಟಿಂಕ್ಟ್. ಸೊ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದರ ಸಂಖ್ಯೆಯನ್ನು ಕ್ಷೀಣಿಸ್ತಾ ಇದೆ. ಇಲ್ಲಿ ಗಮನಿಸಿದ್ರೆ 95% ಅಷ್ಟು ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಇಮಿಡಿಯೇಟ್ ಆಗಿ ಈ ಸಂತತಿನ ಉಳಿಸೋದಕ್ಕೆ ಇನ್ನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ಹೇಳಿ ಈ ಆರ್ಟಿಕಲ್ ಅಲ್ಲಿ ಕ್ಲೈಮ್ ಮಾಡಿದೆ. ಈ ರಣಹದ್ದನ್ನ ನಾವು ನಮ್ಮ ಎಲ್ಲಾ ಪುರಾಣದ ಇತಿಹಾಸಗಳಿಂದನೂ ಕೂಡ ನಾವು ಹಲವಾರು ನಮ್ಮ ಧಾರ್ಮಿಕ ಕಥೆಗಳಲ್ಲಿ ನಾವು ಈ ಪಕ್ಷಿಯ ಒಂದು ಇರುವಿಕೆಯನ್ನು ನಾವು ನೋಡಿದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ರಾಮಾಯಣ ಇದರಲ್ಲಿ ಕಥೆಯಲ್ಲಿ ಬರುವಂತಹ ಸೀತೆಯನ್ನ ರಾವಣ ಅಪಹರಿಸುವಂತಹ ಸಂದರ್ಭದಲ್ಲಿ ಜಟಾಯು ಅನ್ನೋ ಪಕ್ಷಿ ಅವನು ಆ ಕೃತ್ಯಕ್ಕೆ ತಡೆಯನ್ನು ಉಂಟು ಮಾಡುತ್ತೆ. ಅದು ಆತನಿಂದ ನಂತರ ಹತವಾಗುತ್ತೆ. ಹಾಗೆ ಹಲವಾರು ಹಿಂದೂ ಧರ್ಮನ ಬಿಟ್ಟು ಹಲವಾರು ಬೇರೆ ಧರ್ಮಗಳಲ್ಲೂ ಕೂಡ ಈ ಪಕ್ಷಿಗೆ ಸ್ಥಾನ ಇದೆ. ಹಾಗೆ ದ ಪಾರ್ಸಿ ಟವರ್ ಆಫ್ ಸೈಲೆನ್ಸ್ ಈ ಬಿಲ್ಡಿಂಗ್ ಇದೆಯಲ್ಲ, ಇದನ್ನು ನಾವು ನಮ್ಮ ಬೆಂಗಳೂರು ನಗರದ ಹೆಬ್ಬಾಳ ಸರ್ಕಲ್ ನಲ್ಲಿ ನಾವು ಇದನ್ನ ಗಮನಿಸಬಹುದು. ಇದು ಅವರ ಪಾರ್ಸಿ ಜನಾಂಗದ ಮೃತದೇಹಗಳನ್ನ ತಂದು ಹಾಕುವಂತ ಸ್ಥಳ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಡೆಡ್ ಬಾಡಿಗಳಿದೆ. ಇದರಲ್ಲಿ ಅವರು ಯಾವುದೇ ರೀತಿಯ ಅವರ ಏನು ಮೃತದೇಹಗಳನ್ನ ಅವರು ಅಗ್ನಿಸ್ಪರ್ಶ ಅಥವಾ ಏನು ಮಣ್ಣಲ್ಲಿ ಉಳುವಂತದ್ದು ಮಾಡಲ್ಲ. ಅವರು ಈ ತರ ನೇರವಾಗಿ ಈ ರಣಹದ್ದುಗಳಿಗೆ ಆಹಾರವನ್ನಾಗಿ ನೀಡಲಾಗುತ್ತೆ. ಸೊ ಸಮ್ ಕನ್ಸಿಡರ್ ವಲ್ಚರ್ಸ್ ಅಗ್ಲಿ, ಅನ್ಲೋವಬಲ್ ಅಂಡ್ ಈವನ್ ಬ್ಯಾಡ್ ಓಮನ್ಸ್. ಈ ಸಾಮಾನ್ಯವಾಗಿ ಬೇರೆ ಪಕ್ಷಿಗಳನ್ನ ಮನುಷ್ಯ ಇಷ್ಟಪಟ್ಟು ಸಾಕೋದು ಅಂತಂದ್ರೆ ಈ ಲವ್ ಬರ್ಡ್ಸ್ ಇರ್ಬೋದು ಅಥವಾ ಗಿಳಿಗಳು, ಈ ತರದ ಪಾರಿವಾಳ, ಈ ತರದ ಪಕ್ಷಿಗಳನ್ನ ಮನುಷ್ಯ ಇಷ್ಟಪಟ್ಟು ಸಾಕ್ತಾನೆ. ಯಾಕೆಂದ್ರೆ ಅದರ ಸ್ಮೂತ್ ಬಿಹೇವಿಯರ್ ಇರುತ್ತೆ. ಆದ್ರೆ ಈ ವಲ್ಚರ್ಸ್ದಲ್ಲಿ ಅವು ನೋಡೋದಕ್ಕೆ ಸ್ವಲ್ಪ ಕುರೂಪಿಯಾಗಿರುತ್ತೆ, ಮತ್ತೆ ಅನ್ಲೋವಬಲ್, ಅವು ಇರುವಂತ ಆಕಾರ, ಮತ್ತೆ ಅವು ಯಾವಾಗ್ಲೂ ಈ ಕೊಳ್ತೋಗಿರುವಂತಹ ಶವಗಳನ್ನ ತಿನ್ನುವಂಥದ್ದು, ಈ ತರದನ್ನೆಲ್ಲ ಮನುಷ್ಯ ಗಮನಿಸಿ ಅದನ್ನ ಬ್ಯಾಡ್ ಓಮನ್ ಅಂದ್ರೆ ದುರಾದೃಷ್ಟ ಅಂತ ಅದನ್ನ ಕನ್ಸಿಡರ್ ಮಾಡ್ತಾನೆ. ಹಾಗಾಗಿ ಏನು ಸಾಮಾನ್ಯ ಜನಜೀವನಕ್ಕೆ ಈ ಪಕ್ಷಿ ಹತ್ತಿರವಾಗಿಲ್ಲ ಅಂತ ನಾವು ಹೇಳ್ಬೋದು. ಸೊ ಇದರ ಸೈಂಟಿಫಿಕ್ ಫ್ಯಾಮಿಲಿ ಏನು ಅದನ್ನ ನೋಡೋದಾದ್ರೆ ಇದು ಅಸಿಪಿಟ್ರಿಡಿಯಾ ಅನ್ನೋ ಫ್ಯಾಮಿಲಿಗೆ ಸೇರಿರತಕ್ಕಂಥದ್ದು ಪಕ್ಷಿ. ಇದರಲ್ಲಿ ಇದಕ್ಕೆ ಈಗಲ್ಸ್, ಹಾಕ್ಸ್ ಮತ್ತೆ ಕೈಟ್ಸ್, ಈ 3 ತರದ ಜಾತಿಯ ಪಕ್ಷಿಗಳು ಕೂಡ ಸೇರ್ತವೆ. ಏನಿದು ಅಸಿಪಿಟ್ರಿಡಿಯಾ ಅಂತಂದ್ರೆ ಈ ಜಾತಿಗೆ ಸೇರುವಂತ ಯಾವ ಪಕ್ಷಿಗಳ ಕೊಕ್ಕು ತುಂಬಾ ಬಲಿಷ್ಠವಾಗಿ ಮತ್ತೆ ಉದ್ದಕ್ಕೆ ಈ ತರ ಬಾಗಿರುವಂಥದ್ದು ಇಲ್ಲಿ ನೀವು ಗಮನಿಸಬಹುದು. ಇದು ಎಣಗಳನ್ನ ಕಿತ್ತು ತಿನ್ನಲು ಅಥವಾ ಬೇಟೆಯಾಡಲು ಈ ರೀತಿಯ ಕೊಕ್ಕು ಸಹಾಯಕ ಆಗುತ್ತೆ. ಮತ್ತೆ ಅದರ ಬಲಿಷ್ಠವಾದ ಏನು ಕಾಲುಗಳಿರುತ್ತಲ್ಲ ಅದು, ಮತ್ತೆ ವಿಶಾಲವಾದಂತಹ ರೆಕ್ಕೆಗಳನ್ನ ಉಳ್ಳಂತಹ ಈ ಪಕ್ಷಿಗಳ ಜಾತಿಗೆ ನಾವು ಅಸಿಪಿಟಿಡಿಯಾ ಅನ್ನೋ ಒಂದಕ್ಕೆ ಸೇರಿಸ್ತೀವಿ. ಇದರಲ್ಲಿ ಆವರೇಜ್ ಲೈಫ್ ಸ್ಪ್ಯಾನ್ ಏನಿದೆ, ಇದು 10 ರಿಂದ 30 ವರ್ಷಗಳ ಕಾಲ ಇದು ಕಾಡಿನಲ್ಲಿ ಇದು ಬದುಕುವಂತ ಸಮಯ ಆಗಿದೆ. ನೆಕ್ಸ್ಟ್ ಆನ್ ಆಲ್ ಟಾಲ್ ಟ್ರೀಸ್ ಮತ್ತೆ ರಾಕಿ ಕ್ಲಿಫ್ಸ್. ಇದು ಏನು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಈ ಪಕ್ಷಿಗಳಿಗೆ ಸುಲಭವಾಗಿ ಬೇರೆ ಪಕ್ಷಿಗಳ ತರದಲ್ಲಿ ಗೂಡುಗಳನ್ನು ಕಟ್ಟುವಂಥದ್ದು ಅಥವಾ ಅಲ್ಲಿ ವಾಸ ಮಾಡಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಇದು ಎತ್ತರದ ಮರಗಳಲ್ಲಿ ತುಂಬಾ ದೊಡ್ಡದಾಗಿ ಗೂಡುಗಳನ್ನ ಕಟ್ಟುವಂಥದ್ದು, ಮತ್ತೆ ಬೆಟ್ಟಗಳ ಸಂದುಗಳಲ್ಲಿ, ಕಲ್ಲುಗಳು, ಇಳಿಜಾರುಗಳಲ್ಲಿ ಇದು ತನ್ನ ಗೂಡುಗಳನ್ನ ಕಟ್ಟಿ ರಕ್ಷಣೆ ಮಾಡುತ್ತೆ.
ಮತ್ತೆ ವಲ್ಚರ್ಸ್ ಆರ್ ಸ್ಲೋ ಬ್ರೀಡರ್ಸ್. ಎಲ್ಲ ಬೇರೆ ಪಕ್ಷಿಗಳಿಗಿಂತ ಇದು ಸ್ಲೋ ಬ್ರೀಡರ್, ನಾವು ಬ್ರೀಡರ್ಸ್ ಅಂತ ಕರಿತೀವಿ. ಕಾರಣ ಅಂತಂದ್ರೆ ತನ್ನ ಜೀವಿತಾವಧಿಯಲ್ಲಿ 1 ಅಥವಾ 2 ಮೊಟ್ಟೆಗಳನ್ನ ಇಡೋದ್ರ ಮೂಲಕ ಇದು ತನ್ನ ಸಂತಾನ ಅಭಿವೃದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಈ ರೀತಿಯ ಕಂಡೀಷನ್ ಇರೋದ್ರಿಂದ ಪ್ರತಿಯೊಂದು ಹುಟ್ಟುವ ಏನು ಮರಿ ಇರುತ್ತೆ ಅದರ ಇದಕ್ಕೆ ಅದು ಸರ್ವೈವ್ ಆಗೋದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಇಟ್ಸ್ ವೆರಿ ಕ್ರೂಷಿಯಲ್. ಸೊ ವಲ್ಚರ್ಸ್ ಡು ನಾಟ್ ಹ್ಯಾವ್ ಎ ವಾಯ್ಸ್ ಬಾಕ್ಸ್. ಇದು ಬೇರೆ ರೀತಿಯ ಪಕ್ಷಿಗಳ ರೀತಿಯಾಗಿ ಸ್ವಂತದ್ದಾದಂತ ಇದು ಏನೊಂದು ವಾಯ್ಸ್ ಬಾಕ್ಸ್ ನ ಹೊಂದಿಲ್ಲ. ಹಾಗಾಗಿ ಇದಕ್ಕೆ ನಿರಂತರವಾಗಿ ಇದು ಯಾವುದೇ ಬೇರೆ ಪಕ್ಷಿಗಳ ರೀತಿಯಾಗಿ ಇದು ಸದ್ದು ಮಾಡಕ್ಕೆ ಆಗಲ್ಲ. ಮತ್ತೆ ಇದು ಕಮ್ಯುನಿಕೇಟ್ ಮಾಡೋ ವಿಧ ಯಾವುದು ಅಂತಂದ್ರೆ ವಯ ಗ್ರಂಟ್ಸ್ ಅಂಡ್ ಇಸಸ್. ಇದು ಏನು ಇಸಸ್ ಅನ್ನೋದು ಈ ಸರ್ಪಗಳು ಬುಸ್ಕೊಡ್ತೇವಲ್ಲ ಅದನ್ನ ನಾವು ಇಸಸ್ ಅಂತ ಕರಿತೀವಿ. ಹಾಗೆ ಇದು ನಿರಂತರವಾಗಿ ಇದಕ್ಕೆ ಶಬ್ದ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಅವಶ್ಯಕತೆ ಇದ್ದಾಗ ಈ ಗ್ರಂಟ್ಸ್ ಮಾಡೋದ್ರ ಮೂಲಕ ಮತ್ತೆ ಈ ಅವುಗಳು ಯಾವುದೇ ರೀತಿ ಬುಸ್ಕೊಡ್ತಾವಲ್ಲ ಆ ರೀತಿಯಾದ ಸಪ್ಪಳದಿಂದ ಇದು ತನ್ನ ಸಹವರ್ತಿಯೊಂದಿಗೆ ಕಮ್ಯುನಿಕೇಟ್ ಮಾಡುತ್ತಂತೆ. ಮತ್ತೆ ಜನರಲಿ ವಲ್ಚರ್ಸ್ ರಿಲೇ ಆನ್ ದಿ ಅದರ್ ಕಾರ್ನಿವರಸ್ ಟು ದಿ ಓಪನ್ ಕ್ಯಾರಕಸಸ್. ಇದು ಬಯಲಲ್ಲಿರುವಂತಹ ಯಾವುದು ಮೃತದೇಹಗಳ ಮೇಲೆ ಇದು ಅವಲಂಬಿತ ಆಗಿರುತ್ತಂತು. ಅನ್ಲೈಕ್ ಅದರ್ ರ್ಯಾಪ್ಚರ್ಸ್, ವಲ್ಚರ್ಸ್ ಹ್ಯಾವ್ ವೀಕ್ ಲೆಗ್ಸ್. ಏನು ಈ ಅಸಿಪಿಟಿಡಿಯಾ ಫ್ಯಾಮಿಲಿಯಲ್ಲಿ ನೋಡುತ್ತಿರೋ ತರ ಈಗಲ್ಸ್, ಹಾಕ್ಸ್, ಕೈಟ್ಸ್ ಈ ರೀತಿ ಇದೆಯಲ್ಲ, ಇವಕ್ಕೆಲ್ಲವಕ್ಕೂ ಬಲಿಷ್ಠವಾದಂತಹ ಕೊಕ್ಕು ಇರುತ್ತೆ ಮತ್ತೆ ಬಲಿಷ್ಠವಾದಂತಹ ಏನು ಕಾಲು ಪಾದ ಇರುತ್ತಲ್ಲ ಇವು ಬಲಿಷ್ಠವಾಗಿರುತ್ತೆ. ಆದ್ರೆ ಈ ರಣಹದ್ದುಗಳ ವಿಷಯಕ್ಕೆ ಬಂದಾಗ ಇದು ವೀಕ್ ಲೆಗ್ಸ್ ಅಂಡ್ ಮತ್ತೆ ವೀಕ್ ಕ್ಲಾಸ್ ನ ಇದನ್ನ ಟ್ಯಾಲೆನ್ಸ್ ಅಂತಾನು ಕರಿತೀವಿ. ವೀಕ್ ಲೆಗ್ಸ್ ಗಳನ್ನ ಹೊಂದಿರುತ್ತೆ. ಈ ನೀವು ಚಿತ್ರದಲ್ಲಿ ಗಮನಿಸಬಹುದು ಇದರ ಕಾಲುಗಳು ಎಷ್ಟು ತೆಳುವಾಗಿದೆ ಮತ್ತೆ ಅಷ್ಟೊಂದು ಬಲಿಷ್ಠವಾಗಿರಲ್ಲ ಇವು. ಸೊ ವಲ್ಚರ್ಸ್ ಹ್ಯಾವ್ ಹೈಲಿ ಅಸಿಡಿಕ್ ಸ್ಟೊಮಕ್ that helps the digest rotting carcasses and kills the diseases causing bacteria. ಇದು ಇದರ ಸ್ಪೆಷಲ್ ನೇಚರ್. ಇದು ಏನಂತಂದ್ರೆ ಇದರ ಏನು ಇದು ರಣಹದ್ದುಗಳ ಹೊಟ್ಟೆಯಲ್ಲಿ ಇರುತ್ತಲ್ಲ ಅದು ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿ ಇದೆ ಅಂತಂದ್ರೆ ಇದು ಹೈಲಿ ಅಸಿಡಿಕ್ ಆಗಿದೆ. ಅಂದ್ರೆ ನೀವು ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಏನು ಕಾಯಿಲೆ ಬರುವಂತಹ ಬ್ಯಾಕ್ಟೀರಿಯಾಗಳದ್ದು ಅದನ್ನ ತಿಂದ್ರೂ ಕೂಡ ಅದು ಅಸಿಡಿಕ್ ನೇಚರ್ಗೆ ಅದನ್ನ ಸಂಪೂರ್ಣವಾಗಿ ಕರಗಿಸಿ ನಿಷ್ಕ್ರಿಯ ಮಾಡುವಂತಹ ಒಂದು ಜೀರ್ಣ ವ್ಯವಸ್ಥೆಯನ್ನ ಈ ಪಕ್ಷಿ ಹೊಂದಿದೆ. ಹಾಗಾಗಿ ಯಾವುದೇ ಕಾಯಿಲೆಗೆ ತುತ್ತಾಗಿರುವಂತಹ ಪ್ರಾಣಿಗಳಿರ್ಬೋದು, ಆ ಪ್ರಾಣಿಗಳ ದೇಹದಲ್ಲಿರುವಂತಹ ಕಾಯಿಲೆ ಹರಡಿಸುವಂತ ಯಾವುದೇ ಬ್ಯಾಕ್ಟೀರಿಯಾ ಇರಲಿ, ಇದು ಈ ರಣಹದ್ದು ಅವುಗಳನ್ನು ತಿಂದಾದ ನಂತರ ಇವಕ್ಕೆ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿಲ್ಲ. ಇದು ಇದರಲ್ಲಿ ಏನು ಆಹಾರ ಸರಪಳಿ ಅಂತೀವಿ ಅದರಲ್ಲಿ ತುದಿಯಲ್ಲಿರುವಂತದ್ದು ಮತ್ತೆ ಅಂದ್ರೆ ಮೇಲ್ದರ್ಜೆಯಲ್ಲಿರುವಂತಹ ಪಕ್ಷಿ ಇದು. ಇದರ ಕೆಳಗಡೆ ಇರೋವನ್ನ ಎಲ್ಲವನ್ನು ಕೂಡ ಇದು ತಿನ್ನಬಲ್ಲದು. ಆದ್ರೆ ಇದನ್ನ ಬೇಟೆಯಾಡುವಂತಹ ಯಾವುದೇ ಪಕ್ಷಿ ಅಥವಾ ಪ್ರಾಣಿಗಳು ಇನ್ನು ಮೇಲ್ವರ್ಗದಲ್ಲಿ ಇದರಲ್ಲಿ ಇಲ್ಲ. ಹಾಗಾಗಿ ಆಹಾರ ಸರಪಳಿಯಲ್ಲಿ ಇದು ಟಾಪ್ ಪ್ರೇ ಇದು. ಸೊ ಇದಕ್ಕೆ ಇರುವಂತಹ ಸಮಸ್ಯೆಗಳು ಏನು, ಇದು ಯಾಕಾಗಿ ಕ್ಷೀಣಿಸ್ತಾ ಇದೆ ಅಂತ ನಾವು ನೋಡೋದಾದ್ರೆ ಇದು ಮುಖ್ಯವಾಗಿ ರೀಸನ್ ಫಾರ್ ದ ಡಿಕ್ಲೈನ್ಸ್ ಇನ್ ದ ವಲ್ಚರ್ ಪಾಪ್ಯುಲೇಷನ್ಸ್. ಯಾಕೆ ಅಂತಂದ್ರೆ ಡೈಕ್ಲೋಫಿನಸ್ ಅನ್ನೋ ಒಂದು ಏನಿದು ಪ್ರಾಣಿಗಳಿಗೆ ಕೊಡುವಂತಹ ಒಂದು ಔಷಧಿ, ಇದು ಡೈಕ್ಲೋಫಿನಸ್ ಡ್ರಗ್ ಅಂತ. ಇದು ಕ್ಯಾಟಲ್ ಏನು ಅದು ಪೈನ್ಗೆ ಮತ್ತೆ ಉರಿಯೂತಕ್ಕೆ ಕೊಡುವಂತಹ ಔಷಧಿ ಇದು. ಇದನ್ನ ಈ ಯಾವುದೇ ಪ್ರಾಣಿಗಳಿಗೆ ಏನು ಕೆಚ್ಚಲು ಬಾವು ಬರುವಂತದ್ದು ಅಂತ ಸಂದರ್ಭದಲ್ಲಿ ಈ ಡೈಕ್ಲೋಫಿನಸ್ ನ ಔಷಧಿಯನ್ನ ಕೊಟ್ಟಾಗ ಅದು ಕಾಯಿಲೆ ನಿವಾರಣೆ ಆಗ್ಬೋದು ಅದರಲ್ಲಿ. ಆದ್ರೆ ಆ ಪ್ರಾಣಿಯಲ್ಲಿ ಈ ಅಂಶ ಇರೋದು ಅದು ಆ ಹಸು ಅಥವಾ ಜಾನುವಾರು ಯಾವಾಗ ಮುಂದೆ ಅದು ಸತ್ತೋದಾಗ ಅದರ ಅಂಶ ಆ ದೇಹದಲ್ಲಿ ಇನ್ನೂ ಹಾಗೆ ಇರುತ್ತೆ. ಆ ತರದ ಮೃತದೇಹಗಳನ್ನ ಈ ರಣಹದ್ದುಗಳು ತಿಂದಾಗ ಈ ಡೈಕ್ಲೋಫಿನಸ್ ಈ ಪಕ್ಷಿಗಳಿಗೆ ಇದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಆಹಾರ ಸರಪಳಿಯಲ್ಲಿ ನಮಗೆ ಗೊತ್ತಿರೋ ತರ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಪ್ರಾಣಿ ಅದನ್ನ ಕನ್ಸ್ಯೂಮ್ ಮಾಡಿದಾಗ ಅದಕ್ಕೆ ಶಿಫ್ಟ್ ಆಗುವಂಥದ್ದು. ಇಲ್ಲೂ ಕೂಡ ಅದೇ ರೀತಿಯಾಗಿ ಡೈಕ್ಲೋಫಿನಸ್ ಡ್ರಗ್ ಈ ರಣಹದ್ದುಗಳಿಗೆ ಸೇರುತ್ತೆ. ಇಲ್ಲಿ ಇದು ಅದರ ದೇಹನ ಪ್ರವೇಶ ಮಾಡಿದ ನಂತರ ಇದು ಅದರ ಕಿಡ್ನಿ ವ್ಯವಸ್ಥೆ ಏನಿದೆ ಅದನ್ನ ಡ್ಯಾಮೇಜ್ ಮಾಡುತ್ತೆ. ಏನು ಈ ರಣಹದ್ದಿದೆ ಬೇರೆ ಪ್ರಾಣಿಗಳಲ್ಲಿರುವಂತಹ ಕಾಯಿಲೆ ಬರುವಂತಹ ಬ್ಯಾಕ್ಟೀರಿಯಾಗಳು ಇರುತ್ತಲ್ಲ ಅದನ್ನು ಕೂಡ ಇದು ಡೈಜೆಸ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಆದ್ರೆ ಇದಕ್ಕೆ ಡೈಕ್ಲೋಫಿನಸ್ ಮಾತ್ರನೇ ಇದು ಜೀರ್ಣ ಮಾಡಕ್ಕೆ ಆಗಲ್ಲ ಇದ್ರ ಕೈಲಿ. ಯಾಕೆ ಅಂತಂದ್ರೆ ಈ ಡೈಕ್ಲೋಫಿನಸ್ ನ ಬ್ರೇಕ್ ಮಾಡುವಂತ ಎನ್ಸೈಮ್ಗಳು ಈ ರಣಹದ್ದುಗಳಲ್ಲಿ ಇಲ್ಲ. ಹಾಗಾಗಿ ಇದು ಇದಕ್ಕೆ ಮೇಜರ್ ಥ್ರೆಟ್ ಆಗಿದೆ. ಸೊ ಟು ವಲ್ಚರ್ಸ್ ಇವನ್ ಇನ್ ಸ್ಮಾಲ್ ಡೋಸಸ್ ಕ್ಯಾನ್ ಕಿಲ್ ಕಿಡ್ನಿ ಫೇಲ್ಯೂರ್ಸ್. ಮತ್ತೆ ಅದರ ಸಾವಿಗೆ ಇದು ಈ ಡೈಕ್ಲೋಫಿನಸ್ ಕಾರಣ ಆಗುತ್ತೆ. ಸೊ ಭಾರತದಲ್ಲಿ ನಾವು ಒಟ್ಟಾರೆಯಾಗಿ 9 ಸ್ಪೀಶೀಸ್, ಒಟ್ಟು ಜಗತ್ತಿನಲ್ಲಿ ಸುಮಾರು 22 ರೀತಿಯ ಪ್ರಭೇದದ ರಣಹದ್ದುಗಳಿದೆ. ಭಾರತದಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ 9 ರೀತಿಯ ಪ್ರಭೇದಗಳು, ಮತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 2 ರೀತಿಯ ಮುಖ್ಯವಾದ ರಣಹದ್ದಿನ ಪ್ರಭೇದಗಳಿವೆ. ಹಾಗೆ ಇದರ ಮಿತ್ಸ್ ಏನು ಅಂತಂದ್ರೆ ಅಬೌಟ್ ಮೆಡಿಕಲ್ ಹೀಲಿಂಗ್ ಪವರ್ಸ್ ಆಫ್ ದಿ ವಲ್ಚರ್ಸ್ ಬಾಡಿ ಪಾರ್ಟ್ಸ್ ಅಂಡ್ ಲೇಡ್ ಟು ದಿ ಹಂಟಿಂಗ್ ಆಫ್ ದಿ ವಲ್ಚರ್ಸ್. ನಾವು ಈ ಒಂದು ಕೊಂಬಿನ ಗೆಂಡಮೃಗ ಸಿಂಗಲ್ ಹಾರ್ನ್ ರೈನೋಸರಸ್ ಏನಿದೆ, ಮತ್ತೆ ಪ್ಯಾಂಗೋಲಿಯನ್ಸ್ ಏನಿದೆ, ಚೈನೀಸ್ ಪ್ಯಾಂಗೋಲಿಯನ್ಸ್ ಇದೆ, ಮತ್ತೆ ಇಂಡಿಯನ್ ಪ್ಯಾಂಗೋಲಿಯನ್ ಇದೆ. ಅದರಲ್ಲೂ ಕೂಡ ಈ ಏನು ಮೂಢನಂಬಿಕೆಗಳ ಇದರಲ್ಲಿ ಇರುತ್ತೆ. ಇದರಲ್ಲಿ ಈ ಚೈನೀಸ್ ಪ್ಯಾಂಗೋಲಿಯನ್ಸ್ ಅದ್ರ ಮಾಂಸವನ್ನು ತಿನ್ನೋದ್ರಿಂದ, ಅದ್ರ ಚಿಪ್ಪುಗಳನ್ನ ಬಳಸಿ ಆಯುರ್ವೇದಿಕ್ ಔಷಧಿಗಳನ್ನು ಮಾಡೋದ್ರಿಂದ, ಮತ್ತೆ ಒಂಟಿ ಕೊಂಬಿನ ಏನು ಗೆಂಡಮೃಗ ಇದೆ ಅದ್ರ ಕೊಂಬನ್ನು ನಾವು ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸೋದ್ರ ಮೂಲಕ ಏನು ಇದ್ರ ನಮ್ಮ ಪುರುಷರ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಒಂದು ಮೂಢನಂಬಿಕೆಯಿಂದ
ಈ ರೈನೋಸರಸ್ ಅಥವಾ ಈ ಪೆಂಗೋಲಿಯನ್ಗಳು ಮತ್ತೆ ಅದ್ರ ಜೊತೆಗೆ ಈ ರಣಹದ್ದುಗಳ ಮಾಂಸವನ್ನು ಬೇರೆ ಔಷಧಿಗಳಲ್ಲಿ ಬಳಸೋದ್ರ ಮೂಲಕ ಈ ರೀತಿಯಾದಂತ ಏನು ನಮಗೆ ಪುರುಷತ್ವ ಹೆಚ್ಚಾಗುತ್ತೆ ಅನ್ನೋ ಒಂದು ಮೂಢನಂಬಿಕೆಯಿಂದ ಇದರ ಬೇಟೆಗಳು ಅವ್ಯಾಹತವಾಗಿ ನಡೀತಾ ಇದೆ. ಸೊ ಡೈಕ್ಲೋನೋಫಿಸನ್ಸ್ ಕೂಡ ಇದಕ್ಕೆ ಒಂದು ಥ್ರೆಟ್ ಆಗಿದೆ. ಹಾಗೆ ನಮ್ಮಲ್ಲಿರುವಂತಹ ಮೂಢನಂಬಿಕೆಗಳು ಕೂಡ ಇದಕ್ಕೆ ಈ ಅಳಿವಿನಂಚಿನಿಗೆ ನುಗ್ಗಕ್ಕೆ ಇದು ಕೂಡ ಕಾರಣ ಆಗಿದೆ. ಹಾಗೆ ಕ್ವಾರಿಂಗ್ ಅಂಡ್ ಬ್ಲಾಸ್ಟಿಂಗ್, ನಾವು ಅದು ಗೂಡು ಕಟ್ಟುವಂತದ್ದು ಕಲ್ಲು ಸಂಧಿ ಬಂಡೆಗಳಲ್ಲಿ ಗೂಡು ಕಟ್ಟುವಂತದ್ದು ಕೂಡ ಇದಕ್ಕೆ ಈ ಪಕ್ಷಿಗಳಲ್ಲಿ ನಾವು ಕಂಡು ಬರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿದೆ. ಅದರಲ್ಲೂ ಕೂಡ ನಾವು ಕ್ವಾರಿಂಗ್ ಮತ್ತೆ ಬ್ಲಾಸ್ಟಿಂಗ್ ಮಾಡೋದ್ರ ಮೂಲಕ ನಾವು ಅದಕ್ಕೆ ಇರುವಂತಹ ನೈಸರ್ಗಿಕವಾದ ಆವಾಸ ಸ್ಥಾನವನ್ನು ನಾವು ಕಡಿಮೆ ಮಾಡ್ತಾ ಇದೀವಿ. ಇದರಿಂದ ಕೂಡ ಅದ್ರ ಸಂತತಿ ನಾಶ ಆಗ್ತಾ ಇದೆ. ಮತ್ತೆ ಇಂಟ್ರೆಸ್ಟಿಂಗ್ಲಿ ಸ್ಟಡೀಸ್ ಶೋ ದಟ್ ವೈಲ್ ವಲ್ಚರ್ ಪಾಪ್ಯುಲೇಷನ್ ಹ್ಯಾಸ್ ಡಿಕ್ಲೈನ್ಡ್, ಫೆರಲ್ ಡಾಗ್ಸ್ ಪಾಪ್ಯುಲೇಷನ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಈ ಫೆರಲ್ ಡಾಗ್ ಪಾಪ್ಯುಲೇಷನ್ಸ್ ಅಂತಂದ್ರೆ ಯಾವ ನಾಯಿಗಳು ಅಂತಂದ್ರೆ ಮಾನವ ಸಂಪರ್ಕಕ್ಕೆ ಇಲ್ದಿರೋಂಥದ್ದು, ನಾವು ಸ್ಟ್ರೇ ಡಾಗ್ಸ್ ಅಂತ ಕರಿತೀವಿ, ಇದರ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅಂದ್ರೆ ಇದು ಈ ಕಾಡಿನಲ್ಲಿರುವಂತ ಏನ್ ನಾವು ಕನ್ನಡದಲ್ಲಿ ಕೆನ್ನಾಯಿಗಳು ಅಂತ ಕರಿತೀವಿ, ಇದು ಅದರ ಮೊಟ್ಟೆಗಳನ್ನ ತಿನ್ನೋದ್ರ ಮೂಲಕ ಇದ್ರ ಸಂತತಿಗಳು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇವೆಲ್ಲವನ್ನು ಕೂಡ ನಾವು ಥ್ರೆಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಮತ್ತೆ ರಿಮೂವಿಂಗ್ ವಲ್ಚರ್ಸ್ ಫ್ರಮ್ ದ ಏನಾಗುತ್ತೆ ಪರಿಣಾಮ, ಈ ರಿಮೂವಿಂಗ್ ವಲ್ಚರ್ಸ್ ಫ್ರಮ್ ದ ಎಕೋಸಿಸ್ಟಮ್ಸ್ ಲೆಟ್ಸ್ ಟು ದ ಇನ್ಸಫಿಷಿಯಂಟ್ ಕ್ಲಿಯರಿಂಗ್ ಆಫ್ ಕ್ಯಾರ್ಕಸಸ್ ಅಂಡ್ ಕಂಟಾಮಿನೇಟ್ಸ್ ದ ವಾಟರ್ ಸಿಸ್ಟಮ್ಸ್. ಏನಾಗುತ್ತೆ, ಯಾವ್ದಾದ್ರು ಗ್ರಾಮೀಣ ಭಾಗದಲ್ಲಿ ಯಾವ್ದಾದ್ರು ಒಂದು ನಾಯಿ ಆಗಿರ್ಬೋದು ಅಥವಾ ಏನು ದನಕರುಗಳು, ಜಾನುವಾರುಗಳು, ಪ್ರಾಣಿಗಳು ಅದು ಕಾಯಿಲೆಯಿಂದ ಸತ್ತಾಗ ಅದನ್ನ ಇವು ತಿಂದು ಅದನ್ನ ಕ್ಲೀನ್ ಮಾಡುತ್ತೆ, ಆ ಪರಿಸರವನ್ನ ಇವು ಶುದ್ಧವಾಗಿಡುತ್ತೆ. ಆದ್ರಿಂದ ಇವನ್ನ ಆಕಾಶದ ವೈದ್ಯರು ಅಂತಾನು ಕೂಡ ಕೆಲವು ಕಡೆ ಕರೆದಿದ್ದಾರೆ ಯಾವನ್ನ ಈ ರಣಹದ್ದುಗಳನ್ನ. ಸೊ ಈ ರೀತಿಯಾದಂತಹ ಪಕ್ಷಿಗಳು ಕಡಿಮೆ ಆಗ್ತಾ ಬಂದ್ರೆ ಈ ಪ್ರಾಣಿಗಳಲ್ಲಿರುವಂತ ಏನು ಕಾಯಿಲೆಗಳಿರುತ್ತೆ ಅದು ನಿಧಾನವಾಗಿ ವಾಟರ್ ಬಾಡಿನ ಕಂಟಾಮಿನೇಟ್ ಮಾಡುತ್ತೆ. ಅದ್ರ ಮೂಲಕ ಅಲ್ಲಿರುವಂತ ಜನಜೀವನದ ಸುತ್ತಮುತ್ತ ಆರೋಗ್ಯ ವ್ಯವಸ್ಥೆಯನ್ನ ಆ ಪ್ರಾಣಿಗಳ, ಮೃತ ಪ್ರಾಣಿಗಳ ಏನು ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹಾಳುಗೆಡುವ ಸಂಭವ ಇದೆ. ಹಾಗಾಗಿ ನಾವು ಈ ವಲ್ಚರ್ಸ್ ನ ಪ್ರಕೃತಿಯಿಂದ ನಾವು ಏನಾದ್ರು ತೆಗೆದ್ರೆ, ಈ ಸಿಸ್ಟಮ್ ನ ಏನು ಸ್ಕ್ಯಾವೆಂಜರ್ಸ್ ತೆಗೆದ್ರೆ ಇಷ್ಟೆಲ್ಲ ಪರಿಣಾಮಕ್ಕೆ ನಾವು ದಾರಿ ಮಾಡ್ಕೊಟ್ಟಂಗ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ದೇರ್ ಏನು ಅಸಿಡಿಕ್ ಸ್ಟೊಮಕ್ ಏನಿದೆ ಆ ಪ್ರಾಣಿಗಳಿಗೆ, ಆ ಪಕ್ಷಿಗಳಿಗೆ ನೈಸರ್ಗಿಕವಾಗಿರ್ತಕ್ಕಂಥ ಏನು ಅಸಿಡಿಕ್ ಸ್ಟೊಮಕ್ ನೇಚರ್ ಇದೆ, ಅದು ಎಲ್ಲ ಯಾವುದೇ ಕಾಯಿಲೆಗಳಿದ್ರೂ ಕೂಡ ಅದು ತನ್ನಲ್ಲಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿಯನ್ನ ಪ್ರಕೃತಿನೇ ಅದಕ್ಕೆ ಕೊಟ್ಟಿದೆ. ಸೊ ಹಾಗಾಗಿ ಅದ್ರ ಮೂಲಕ ಇದು ಹೆಲ್ತ್ ಆಫ್ ಎಕೋಸಿಸ್ಟಮ್ ಕೂಡ ಅದು ಕಾಪಾಡುತ್ತೆ. ಸೊ ಇಂಡಿಯಾದ ಕಂಟೆಕ್ಸ್ಟ್ ಅಲ್ಲಿ ನಾವು ನೋಡೋದಾದ್ರೆ millions of white-backed vultures shrank by number 99.9% ಅಷ್ಟು. ಇದು ವೈಟ್ ಬ್ಯಾಕ್ಡ್ ಇದೊಂದು ಭಾರತದಲ್ಲಿ ಸಿಗುವಂತ ಒಂದು ಪ್ರಭೇದ, ರಿಡ್ಯೂಸ್ ಟು ದ ಮೇರ್ಲಿ 11,000 ಬೈ ದ ಅರ್ಲಿ 2000. ಮತ್ತೆ ಪಾಪ್ಯುಲೇಷನ್ ಆಫ್ 2 other ಸ್ಪೀಶೀಸ್ ಯಾವುದು, ಲಾಂಗ್ ಬಿಲ್ಡ್ ವಲ್ಚರ್ ಮತ್ತೆ ಸ್ಲೆಂಡರ್ ಬಿಲ್ಡ್ ವಲ್ಚರ್ಸ್. ಈ ವೈಟ್ ಬ್ಯಾಕ್ಡ್ ಮತ್ತೆ ಲಾಂಗ್ ಬಿಲ್ಡ್ ಮತ್ತೆ ಸ್ಲೆಂಡರ್ ಬಿಲ್ಡ್ ವಲ್ಚರ್ ಅನ್ನೋದು ಈ ಮೂರೂನು ಕೂಡ ICUN ಏನ್ ರೆಡ್ ಲಿಸ್ಟ್ ಅಲ್ಲಿ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಇವು ಮೂರು ಕೂಡ ಭಾರತದಲ್ಲಿ ಸಿಗುವಂತ ಪ್ರಭೇದಗಳಾಗಿದ್ದಾವೆ. ಮತ್ತೆ ಸ್ಟೆಪ್ಸ್ ಟೇಕನ್ ಬೈ ದ ಗವರ್ನಮೆಂಟ್, ಯಾವುದು ನಾವು ಇದ್ರ ಸಂತತಿಗೆ ಏನೇನೆಲ್ಲ ನಿರ್ಮೂಲಕ್ಕೆ ಕಾರಣ ಆಗಿದಾವೆ ಅನ್ನೋ ಕಾರಣದಲ್ಲಿ ನಾವು ಮೊದಲನೇದಾಗಿ ಗುರುತಿಸಿದ ಏನು ಡೈಕ್ಲೋನೋಫಿನಾಸ್ ಅನ್ನೋದು ಯಾವುದು ಔಷಧಿ ಇತ್ತಲ್ಲ ಅದನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಹಾಗೆ ಅದ್ರ ಜೊತೆಗೆ 2006ನೇ ಇಸ್ವಿಯಿಂದ ಈ ಡೈಕ್ಲೋನೋಫಿನಾಸ್ ನ ವೆಟರ್ನರಿ ಯೂಸ್ ಆಗಿ ಇದನ್ನ ಬ್ಯಾನ್ ಮಾಡಿದೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆದನ್ನ ಔಷಧಿ ಬಂದಿದೆ ಮಾರ್ಕೆಟ್ ಅಲ್ಲಿ. ಸೊ ನೆಕ್ಸ್ಟ್ 5 states ಆರ್ ಗೆಟ್ ವಲ್ಚರ್ ಬ್ರೀಡಿಂಗ್ ಸೆಂಟರ್ಸ್ ಅಂಡರ್ ದಿ ಆಕ್ಷನ್ ಪ್ಲಾನ್ ಆಫ್ ದಿ ವಲ್ಚರ್ ಕನ್ಸರ್ವೇಷನ್. ಈ ಏನು ಈ ಸಂತತಿಯನ್ನ ಮತ್ತೆ ಪುನರುಜ್ಜೀವನಗೊಳಿಸುವಂತ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆಕ್ಷನ್ ಪ್ಲಾನ್ ಆಫ್ ದಿ ವಲ್ಚರ್ ಕನ್ಸರ್ವೇಷನ್ ಏನಿದೆ 2020-25 ತನಕ ಮಿನಿಸ್ಟ್ರಿ ಆಫ್ ದಿ ಫಾರೆಸ್ಟ್ ಇದನ್ನ ಲಾಂಚ್ ಮಾಡಿರುವಂತದ್ದು. ಇದರಲ್ಲಿ 5 ರಾಜ್ಯಗಳು ಇದರಲ್ಲಿ ಬ್ರೀಡಿಂಗ್ ಸೆಂಟರ್ಸ್ ನ ಹೊಂದಿದಾವೆ. ಅದರಲ್ಲಿ ನಾವು ನೋಡಿದ್ರೆ ಗುಜರಾತ್, ಮಧ್ಯಪ್ರದೇಶ ಇರ್ಬೋದು, ಮತ್ತೆ ಜಾರ್ಖಂಡ್, ಹರಿಯಾಣ, ವೆಸ್ಟ್ ಬೆಂಗಾಲ್ ಈ ರಾಜ್ಯಗಳೆಲ್ಲವೂ ಕೂಡ 5 states ವಲ್ಚರ್ ಬ್ರೀಡಿಂಗ್ ಸೆಂಟರ್ಸ್ ನ ಹೊಂದಿದಾವೆ. ಮತ್ತೆ ಕೆಲವು ಮಧ್ಯಪ್ರದೇಶ ಅಥವಾ ಮಹಾರಾಷ್ಟ್ರ ಮತ್ತೆ ಪಂಜಾಬ್ಗಳಲ್ಲಿ ಉಲ್ಚರ್ ರೆಸ್ಟೋರೆಂಟ್ಸ್ ಅಂತ ಒಂದು ಸರ್ಕಾರ ಇದನ್ನ ಸ್ಥಾಪನೆ ಮಾಡಿದೆ. ಇದರಲ್ಲಿ ಏನಾಗುತ್ತೆ, ನೇರವಾಗಿ ಅವುಗಳಿಗೆ ಆಹಾರವನ್ನು ಒದಗಿಸಲಾಗುತ್ತೆ. ಇಲ್ಲಿ carcasses of cattle are dumped designated areas ಇದು ಅಷ್ಟೇ. vultures feed them, awareness of actions must go in hand. ಸೊ ಇದರ ಭಾರತದಲ್ಲಿ ನಾವು ಗಮನಿಸಿರೋ ತರ ಅಳಿವಿನಂಚಿನಲ್ಲಿರುವಂತ ಯಾವ ಈ ರಣಹದ್ದುಗಳಿದಾವೆ ಅದರಲ್ಲಿ ಓರಿಯೆಂಟಲ್ ವೈಟ್ ಬ್ಯಾಕ್ಡ್ ವಲ್ಚರ್ ಅನ್ನು ನಾವು ನೋಡಿದ್ವಿ, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಲ್ಲಿದೆ. ಮತ್ತೆ ಸ್ಲೆಂಡರ್ ಬಿಲ್ಡ್ ಅದು ಕೂಡ ಇದೆ. ಮತ್ತೆ ಲಾಂಗ್ ಬಿಲ್ಡ್ ವಲ್ಚರ್, ಜಿಪ್ಸಿ ಇಂಡಿಸಸ್, ಈ ಎರಡು ಜಿಪ್ಸಿ ಇಂಡಿಸಸ್ ಅನ್ನೋದು ಎರಡು ಕೂಡ ಇವು ಎಲ್ಲವೂ ಮೂರನ್ನು ಕೂಡ ಕ್ರಿಟಿಕಲಿ ಎಂಡೇಂಜರ್ ಇರುವಂತದ್ದು. ಮತ್ತೆ ಅದರಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ಈಜಿಪ್ಷಿಯನ್ ವಲ್ಚರ್, ಇದು ಎಂಡೇಂಜರ್ಡ್ ಸ್ಪೀಶೀಸ್ ಅಲ್ಲಿ ಇದೆ ಇದು. ಮತ್ತೆ ನಮ್ಮ ಕರ್ನಾಟಕದ ಕಂಟೆಕ್ಸ್ಟ್ ಅಲ್ಲಿ ನಾವು ಮಾತಾಡೋದಾದ್ರೆ ಕರ್ನಾಟಕದ ಏನು ರಾಮನಗರ ಜಿಲ್ಲೆಯಲ್ಲಿರುವಂತಹ ರಾಮದೇವರ ಬೆಟ್ಟದಲ್ಲಿ ದೇಶದ ಮೊದಲ ರಣಹದ್ದು ಸಂತತಿಯ ಸಂರಕ್ಷಣಾ ಕೇಂದ್ರವನ್ನ ದೇಶದಲ್ಲಿ ಮೊದಲನೇ ಬಾರಿಗೆ ಇದು ಸ್ಥಾಪನೆಯಾಗಿದೆ. ಇದು ಕರ್ನಾಟಕಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ವಿಚಾರ. ಸೊ ಹಾಗೆ ನಾವು ನೆಕ್ಸ್ಟ್ 2ನೇ ಆರ್ಟಿಕಲ್ ನಾವು ನೋಡೋದಾದ್ರೆ GS 2ಗೆ ಸಂಬಂಧಪಡುವಂತ ಆರ್ಟಿಕಲ್, ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ನಾವು ನೋಡಬಹುದು. ಇಂಡಿಯಾ ಫರ್ಮ್ಸ್ ಟು ಬಿಲ್ಡ್ ಎನ್ ಬ್ರಿಡ್ಜ್ ಇನ್ ದ ಮಾಲ್ಡೀವ್ಸ್. ನಮ್ಮ ಏನು
ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಇರುವಂತಹ ಮಾಲ್ಡೀವ್ಸ್ಗೆ ಭಾರತ ಸರ್ಕಾರದ ವತಿಯಿಂದ ಒಂದು ಪ್ರೈವೇಟ್ ಕಂಪನಿ ಅಲ್ಲಿ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಇದು ಎರಡು ದೇಶಗಳ ಒಂದು ಮೈತ್ರಿಗೆ ಇದು ಪೂರಕವಾಗಿರುವಂತಹ ಒಂದು ಬೆಳವಣಿಗೆ. ಸೊ ಇದರಲ್ಲಿ ದ ಕಾಂಟ್ರಾಕ್ಟ್ ಆಫ್ ದ ಲಾರ್ಜೆಸ್ಟ್ ಎವರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇಂದ ಮಾಲ್ಡೀವ್ಸ್ ವಾಸ್ ಸೈನ್ಡ್ ಇನ್ ಮಾಲೆ. ಇದರ ಕ್ಯಾಪಿಟಲ್ ಸಿಟಿ ಅನ್ನೋದನ್ನು ನೋಡಿದ್ರೆ ಮಾಲೆ. ಇದು ನಾವು ಇಲ್ಲಿ ಗಮನಿಸಬಹುದು, ಇದು ಭಾರತ, ಇಲ್ಲಿ ನಮ್ಮ ಶ್ರೀಲಂಕಾ ಇದೆ, ಮತ್ತೆ ಇದು ಮಾಲ್ಡೀವ್ಸ್ ಆಗಿದೆ. ಮಾಲ್ಡೀವ್ಸ್ ಮತ್ತೆ ಇದು ಲಕ್ಷದ್ವೀಪ್ ಇದೆ. ಈ ಲಕ್ಷದ್ವೀಪ ಮತ್ತೆ ಮಾಲ್ಡೀವ್ಸ್ ನಡುವೆ ಒಂದು ಡಿಗ್ರಿ ಚಾನಲ್ ಪಾಸ್ ಆಗುತ್ತೆ. ಇದು ನಾವು 8 ಡಿಗ್ರಿ ಚಾನಲ್ ಅಂತಾನು ಕರಿತೀವಿ. ಈ 8 ಡಿಗ್ರಿ ಚಾನಲ್ ಅನ್ನೋದು ಭಾರತದ ಲಕ್ಷದ್ವೀಪ್ ಮತ್ತೆ ಈ ಮಾಲ್ಡೀವ್ಸ್ ಅನ್ನ ಬೇರೆ ಮಾಡುವಂತದ್ದು ನಾವು ಇಲ್ಲಿ ಗಮನಿಸಬಹುದು. ಲಕಾಡಿವೆನ್ ಸಿ ಕೂಡ ಇದೆ ಇಲ್ಲಿ. ಸೊ ಭಾರತಕ್ಕೂ ಇಲ್ಲಿಗೂ ಹತ್ರ ತುಂಬಾನೇ ಪ್ರಾಕ್ಸಿಮಿಟಿ, ತುಂಬಾ ಹತ್ರನೇ ಇದೆ. ಇದಕ್ಕೆ ಹತ್ರ ಆಗಿರತಕ್ಕಂಥ ಪೋರ್ಟ್ ಯಾವ್ದು ಅಂತಂದ್ರೆ ಕೊಚ್ಚಿನ್. ಸುಮಾರು 500 ಮೈಲಿ ದೂರ ಇರೋಷ್ಟು ಭಾರತದಿಂದ ಇದು ಅಂತರವನ್ನ ಕಾಯ್ದಿದೆ. ಈಗ ಭಾರತಕ್ಕೆ ಸಿಕ್ಕಿರುವಂತ ಏನು ಮಾಲ್ಡೀವ್ಸ್ ಅಲ್ಲಿ ಇರುವಂತ ಪ್ರಾಜೆಕ್ಟ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡುವಂತದ್ದು, ಇದುವರೆಗೂ ಭಾರತ ಅಲ್ಲಿ ಏನು ನಿರ್ವಹಿಸಿರ್ತಕ್ಕಂಥ ಎಲ್ಲಾ ಕಾರ್ಯಗಳಿಗಿಂತ ಇದು ಬೃಹತ್ ಮೊತ್ತದ್ದು ಅಂತ ಹೇಳಲಾಗ್ತದೆ. ಇದರದ್ದು ಪ್ರಾಜೆಕ್ಟ್ ಏನು ಹೆಸರು ಅಂತಂದ್ರೆ ಗ್ರೇಟರ್ ಮಾಲೆ ಕನೆಕ್ಟಿವಿಟಿ ಪ್ರಾಜೆಕ್ಟ್. ಇದರಲ್ಲಿ ಇದು ಐಲ್ಯಾಂಡ್, ಇದೊಂದು ಆರ್ಕಿಪೆಲಜಿ ಕಂಟ್ರಿ. ಇದು ಅಂತಂದ್ರೆ ಸುಮಾರು 1200 ಅಷ್ಟು ಕೋರಲ್ ಐಲ್ಯಾಂಡ್ಸ್ ಅಂತ ಅವಳದಿಂದ ರಚನೆ ಆಗಿರತಕ್ಕಂಥ ದ್ವೀಪಗಳ ಸಮೂಹ ಇದು. ಹಾಗಾಗಿ ಮತ್ತೆ ಇದು ಇಡೀ ಏಷ್ಯಾದಲ್ಲಿ ಇದು ಅತ್ಯಂತ ಚಿಕ್ಕದಾದಂತಹ ದೇಶ, ಜನಸಂಖ್ಯೆಯಲ್ಲೂ ಕೂಡ ಮತ್ತೆ ವಿಸ್ತೀರ್ಣದಲ್ಲೂ ಕೂಡ ಈ ಮಾಲ್ಡೀವ್ಸ್ ಏಷ್ಯಾದಲ್ಲಿ ಕಡಿಮೆ, ಅತ್ಯಂತ ಚಿಕ್ಕ ದೇಶ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ. ಮತ್ತೆ ಇಂಡಿಯಾ ವಾಸ್ ಅಮಾಂಗ್ ದಿ ಫಸ್ಟ್ ಟು ರೆಕಗ್ನೈಸ್ ದ ಮಾಲ್ಡೀವ್ಸ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಇನ್ 1965. ಇದಕ್ಕೆ ಸ್ವತಂತ್ರ ಬಂದಿದ್ದು 1965ನೇ ಇಸ್ವಿಲಿ. ಮೊದಲನೇ ಬಾರಿಗೆ ಒಂದು ಮಾಲ್ಡೀವ್ಸ್ ಅನ್ನೋದು ಸ್ವತಂತ್ರ ದೇಶ ಅಂತ ಗುರುತಿಸಿದ್ದು ಇದು ಭಾರತ ಸರ್ಕಾರ. ಇದಕ್ಕೆ ಮುಂಚೆ ಇದು UK ಬ್ರಿಟನ್ ಆಡಳಿತಕ್ಕೆ ಒಳಪಟ್ಟಿತ್ತು. ಅದಾದ ನಂತರ ಭಾರತ ಸರ್ಕಾರಕ್ಕೆ ಈಗ ಸಿಕ್ಕಿರುವಂತದ್ದು ಸುಮಾರು 6.74 ಕಿಲೋಮೀಟರ್, ಏನು 6 ಕಿಲೋಮೀಟರ್ 74 ಮೀಟರ್ಸ್ ಇದು ಲಾಂಗ್ ಬ್ರಿಡ್ಜ್ ಅನ್ನ ಇದು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಇದು ಐಲ್ಯಾಂಡ್ ದೇಶ ಆಗಿರೋದ್ರಿಂದ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಹೋಗುವಂಥದ್ದು ಇಲ್ಲಿ ತುಂಬಾನೇ ಸಮಸ್ಯೆ ಆಗುತ್ತೆ. ಆದ್ರಿಂದ ಈ ರಾಜಧಾನಿಯಾಗಿರತಕ್ಕಂಥ ಮಾಲೆಯಿಂದ ಹಿಡಿದು ಅದರ ಸುತ್ತಮುತ್ತ ಇರತಕ್ಕಂಥ ಅಲ್ಲೇ ಇರುವಂತಹ ವಿಲ್ಲಿಂಗ್ಲಿ ಮತ್ತೆ ಗುಲಿಯಾಫ್ಲುವಾ ಮತ್ತೆ ತೈಲುಫಿಶಿ ಅನ್ನೋ ಒಂದು ಐಲ್ಯಾಂಡ್ ಗಳಿಗೆ ಕನೆಕ್ಟಿವಿಟಿನ ಮಾಡುವಂತ ಪ್ರಾಜೆಕ್ಟ್ ಆಗಿದೆ ಇದು. ಸೊ ಇದನ್ನ ನಿರ್ವಹಿಸ್ತಿರುವಂತಹ ಪ್ರಾಜೆಕ್ಟ್ ಯಾವ್ದು ಇದು ಕಂಪನಿ ಅಂತಂದ್ರೆ ಆಫ್ಕಾನ್ ಅನ್ನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನೋದು ಮುಂಬೈ ಬೇಸ್ಡ್ ಕಂಪನಿ ಆಗಿದೆ. ಇದು ಈಗಾಗಲೇ ಭಾರತದಲ್ಲಿ ಸುಮಾರು ಅಟಲ್ ರೋಟಂಗ್ ಪಾಸ್ ನ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಕಂಪನಿಯನ್ನು ಕೂಡ ಇದೇ ಆಗಿದೆ. ಸೊ ಇಂಟರ್ನ್ಯಾಷನಲ್ ಯಾವ್ಯಾವ ಪ್ರಾಜೆಕ್ಟ್ ಗಳನ್ನೆಲ್ಲ ಇದು ಮಾಡಿ ಸಹಿ ಅನ್ಸ್ಕೊಂಡಿದೆ. ಆದ್ರಿಂದ ಇದ್ರ ಮಾಲ್ಡೀವ್ಸ್ ಪ್ರಾಜೆಕ್ಟ್ ಕೂಡ ಇದಕ್ಕೆ ಸಿಕ್ಕಿದಂಥದ್ದು. ನಾವು ಅದರ ಏನು ಕ್ಯಾಪಿಟಲ್ ನೋಡಿದ್ವಿ ಮಾಲೆ ಇದೆ, ಮತ್ತೆ ಅದರ ಕರೆನ್ಸಿ ಮಾಲ್ಡೀವ್ಸ್ ನೋಡೋದಾದ್ರೆ ರುಫಿಯಾ ಅನ್ನೋದು. ಮತ್ತೆ ಒಟ್ಟು ಜನಸಂಖ್ಯೆ ಇದೆ ಸಂಖ್ಯೆ 5 ಲಕ್ಷದ ಚಿಲ್ಲರೆ ಇದೆ. ಮತ್ತೆ ಎಕಾನಮಿ $5.8 ಬಿಲಿಯನ್ ನಷ್ಟು ಈ ದೇಶದ ಎಕಾನಮಿ ಇದೆ. ಹಾಗೆ ಭಾರತಕ್ಕೂ ಮತ್ತೆ ಮಾಲ್ಡೀವ್ಸ್ಗೂ ಇದುವರೆಗೂ ಏನೇನೆಲ್ಲ ಹೂಡಿಕೆ ಮಾಡಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಇಂಡಿಯಾಸ್ ಟೋಟಲ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇನ್ ಮಾಲ್ಡೀವ್ಸ್ ಕವರಿಂಗ್ ಆಲ್ ಲೋನ್ಸ್ ಸುಮಾರು 2 ಬಿಲಿಯನ್ ಅಷ್ಟು ಇದು ಹೂಡಿಕೆಯನ್ನ ಆ ದೇಶದಲ್ಲಿ ಮಾಡಿದೆ. ಮತ್ತೆ ಮುಂಬರುವ ಇದರಲ್ಲೂ ಕೂಡ ನಾವು ಹೆಚ್ಚಾಗಿ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಭಾರತ ಮಾಡಿದೆ. ಸೊ ಡೈಲಿ ಫೈನಾನ್ಷಿಯಲಿ ಏಟ್ ಟು ದಿ ಮಾಲ್ಡೀವ್ಸ್ ಇನ್ ಎಕ್ಸಿಡ್ಸ್ 2 ಬಿಲಿಯನ್ಗೆ ಇದು ರೀಚ್ ಆಗಿದೆ. ಮತ್ತೆ ಆದ್ರಿಂದ ಮಾಲ್ಡೀವ್ಸ್ಗೆ ಇದು ಇಂಡಿಯಾ ಫಸ್ಟ್, ನಮ್ಮ ಫಾರಿನ್ ಪಾಲಿಸಿ ಇದೆಯಲ್ಲ ನೈಬರ್ಹುಡ್ ಫಸ್ಟ್ ಅನ್ನೋ ತರ, ಅದೇ ತರ ಮಾಲ್ಡೀವ್ಸ್ಗೆ ಇಂಡಿಯಾ ಫಸ್ಟ್ ಅನ್ನೋದು. ಯಾಕೆ ಅಂತಂದ್ರೆ ಡ್ಯೂ ಟು ಇಟ್ಸ್ ಪ್ರಾಕ್ಸಿಮಿಟಿ, ಏನು ಭಾರತಕ್ಕೆ ಅದು ಹತ್ತಿರ ಇರೋಂಥದ್ದು ಮತ್ತೆ ದೊಡ್ಡ ದೇಶ ಆಗಿರತಕ್ಕಂಥದ್ದು ಮಾಲ್ಡೀವ್ಸ್ಗೆ ಹತ್ತಿರವಾಗಿ ಭಾರತ ಒಂದೇ. ಆದ್ರಿಂದ ಇಂಡಿಯಾ ಫಸ್ಟ್ ಅನ್ನೋ ಕಾನ್ಸೆಪ್ಟ್, ಇಂಡಿಯಾ ಫಸ್ಟ್ ಅನ್ನೋ ಫಾರಿನ್ ಪಾಲಿಸಿ ಈ ಮಾಲ್ಡೀವ್ಸ್ಗೆ ಸಂಬಂಧಪಟ್ಟಿರುವಂತದ್ದು. ದ ಪ್ರಾಜೆಕ್ಟ್ ಈಸ್ ಫಂಡೆಡ್ ಬೈ ದ ಗ್ರಾಂಟ್ಸ್ 100 million ಅಂಡ್ ಲೈನ್ಸ್ ಆಫ್ ದಿ ಕ್ರೆಡಿಟ್ 400 million ಫ್ರಮ್ ದ ಇಂಡಿಯಾ. ಈ ಪ್ರಾಜೆಕ್ಟ್ ಏನಿದೆಯಲ್ಲ, ಈ ಕನೆಕ್ಟಿವಿಟಿ ಪ್ರಾಜೆಕ್ಟ್ಗೆ ಭಾರತ ಸರ್ಕಾರದಿಂದ 100 ಮಿಲಿಯನ್ಗಳಷ್ಟು ಕೊಡ್ತಾ ಇದೆ. ಮತ್ತೆ 400 ಮಿಲಿಯನ್ ಅಷ್ಟು ಲೈನ್ ಆಫ್ ಕ್ರೆಡಿಟ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಲಾಂಗ್ ಟರ್ಮ್ ಸಾಲ, ಇದು ಅತಿ ಕಡಿಮೆ ಬಡ್ಡಿಯಲ್ಲಿ ಇರುತ್ತೆ. ಹಾಗೆ ನಾವು ಕೋವಿಡ್ ಸಂದರ್ಭದಲ್ಲಿ ಆಪರೇಷನ್ ಸಂಜೀವಿನಿ ಅನ್ನೋದನ್ನ ನಾವು ಭಾರತ ಸರ್ಕಾರ ಮಾಲ್ಡೀವ್ಸ್ಗೆ ಸಹಾಯ ಮಾಡ್ತು. ಇದರಲ್ಲಿ 6 ಟನ್ಗಳಷ್ಟು ಆಹಾರ ಸಾಮಗ್ರಿ ಮತ್ತು ಔಷಧ ಸಾಮಗ್ರಿಗಳನ್ನ ಏರ್ ಲಿಫ್ಟ್ ಮಾಡಲಾಯಿತು ಇಲ್ಲಿಗೆ ಮಾಲ್ಡೀವ್ಸ್ಗೆ. ಇದು ಒಂದು ಸ್ನೇಹ ಸಂಕೇತವಾಗಿ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂತಾಗಿ ಮಾಡಿದ್ದಂಥದ್ದು. ನಾವು ಅದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ನಾವು ನೋಡೋದಾದ್ರೆ ಭಾರತಕ್ಕೆ ಇದು ತುಂಬಾ ಹತ್ರನೇ ಇದೆ. ಮತ್ತೆ ಇಂಡಿಯನ್ ಓಷನ್ ಇದರಲ್ಲಿ ಇರುವಂತ ತುಂಬಾನೇ ಮುಖ್ಯವಾದಂತಹ ದೇಶ ಇದು. ಯಾಕೆ ಅಂತಂದ್ರೆ ಈ ಕಡೆಯಿಂದ ನಾವು ನಮ್ಮ ಸ್ಟ್ರೈಟ್ ಆಫ್ ಹೋಮುರ್ಸ್ ಇದೆ, ಮತ್ತೆ ಈ ಕಡೆ ಸ್ಟ್ರೈಟ್ ಆಫ್ ಮಲಕಾ ಇದೆ. ಈ ಭಾಗದಿಂದ ಚೈನಾ, ಇದು ಯಾವುದೇ ಆಸಿಯಾನ್ ಕಂಟ್ರೀಸ್ ಗಳಿರ್ಬೋದು, ಮತ್ತೆ ಆಸ್ಟ್ರೇಲಿಯಾ ಇರ್ಬೋದು, ಮತ್ತೆ ಚೈನಾ ಇರ್ಬೋದು, ಈ ಎಲ್ಲದಕ್ಕೂ ಈ ಮೂಲಕ ಇದೇ ಮಾರ್ಗವಾಗಿ ಅವರ ಏನು ಸರಕು ಸರಂಜಾಮುಗಳು ಈ ಮೂಲಕವಾಗಿ ಅವು ಪಾಸ್ ಆಗುವಂಥದ್ದು. ಭಾರತಕ್ಕೂ ಇಲ್ಲಿಗೂ 1200 ಕಿಲೋಮೀಟರ್ಗಳಷ್ಟು ಕೊಚ್ಚಿನಿಂದ ಹತ್ರ ಇರುವಂತಹ ಮಾರ್ಗ. ಚೈನೀಸ್ ಟ್ರಾಪಿಂಗ್ ಮಾಲ್ಡೀವ್ಸ್ ಇನ್ ರೆಡ್ ಟ್ರ್ಯಾಪ್ ಪಾಲಿಸಿ, ಇದು ಕೂಡ ಇದರಲ್ಲಿ ಏನು ಚೈನಾದ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, 1 ಬೆಲ್ಟ್ 1 ರೋಡ್
ಒನ್ ಬೆಲ್ಟ್ ಒನ್ ರೋಡ್ ಅನ್ನೋ ಯೋಜನೆಗೆ ಈ ಮಾಲ್ಡೀವ್ಸ್ ಕೂಡ ಇದು ಭಾಗವಾಗಿ ತೆಗೆದುಕೊಂಡಿದೆ. ಇನ್ಕ್ರೀಸ್ಡ್ ಚೈನೀಸ್ ಪ್ರೆಸೆನ್ಸ್ ಇನ್ ಮಾಲ್ಡೀವ್ಸ್ ಇಂಪ್ಯಾಕ್ಟ್ ಇನ್ ಇಂಡಿಯನ್ ಸೆಕ್ಯೂರಿಟಿ. ಈ ಚೈನಾ ಅನ್ನೋದು ಈ ಏನು ಈಗಾಗಲೇ ಶ್ರೀಲಂಕಾದಲ್ಲಿ ಹಂಬಂಟೋಟ ಅನ್ನೋ ಪೋರ್ಟ್ ಅನ್ನ ಇದು ತನ್ನ ತೆಕೆಗೆ ತೆಗೆದುಕೊಂಡಿದೆ. ಅಲ್ಲಿ ಒಂದು ಪೋರ್ಟ್ ಸಿಟಿನೇ ನಿರ್ಮಾಣ ಮಾಡ್ತಾ ಇದೆ. ಹಾಗೆ ಮಾಲ್ಡೀವ್ಸ್ಗಳಲ್ಲೂ ಕೂಡ ಇದರ ಪ್ರಭಾವವನ್ನು ಬೀರ್ತಾ ಇದೆ. ಇದು ಭಾರತದ ಭದ್ರತೆಗೆ ಇದು ಅಡ್ಡಿಯನ್ನು ಉಂಟು ಮಾಡುತ್ತೆ. ಯಾಕೆ ಅಂತಂದ್ರೆ ಚೈನಾದ ಸ್ಟ್ರಿಂಗ್ ಆಫ್ ಪರ್ಲ್ ಸ್ಟ್ರಾಟಜಿ ಏನಿದೆ, ಭಾರತವನ್ನು ಸುತ್ತುವರಿಯುವಂಥದ್ದು ಸೇನಾ ಬಲದಲ್ಲಿ, ಅದರ ಭಾಗವಾಗಿ ಮಾಲ್ಡೀವ್ಸ್ ನಲ್ಲೂ ಕೂಡ ತನ್ನ ಹೆಜ್ಜೆಯನ್ನ ಇದು ಇಡ್ತಾ ಇದೆ. ನಾವು ಈ ಮಾಲ್ಡೀವ್ಸ್ ನ ಆಡಳಿತದಲ್ಲಿ ನೋಡೋದಾದ್ರೆ ನಿಷಾದ್ ಅಂತ ಅನ್ನೋ ವ್ಯಕ್ತಿ 2018 ಇಂದ 12 ವರೆಗೂ ಇದ್ದಂತವ್ರು. ಡೆಮೋಕ್ರಸಿ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಇವರು ಅಲ್ಲಿ ಪ್ರೆಸಿಡೆಂಟ್ ಆದಂತವರು. ಭಾರತ ಒಂದು ಮುಖ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ತನ್ನ ನೆರೆಹೊರೆಯ ದೇಶಗಳಲ್ಲೂ ಕೂಡ ಪ್ರಜೆಗಳ ಏನು ಆಲೋಚನೆಗಳ ಅವರ ವಿಚಾರಗಳಿಗೆ ಮಾನ್ಯತೆ ಕೊಡುವಂತ ಸರ್ಕಾರ ಇರಬೇಕು ಅನ್ನೋದು ಭಾರತದ ಒಂದು ಬಯಕೆ. ಹಾಗಾಗಿ ತನ್ನ ಸುತ್ತಮುತ್ತ ಇರುವಂತಹ ದೇಶದಲ್ಲೂ ಕೂಡ ಅದು ಪ್ರಜಾಪ್ರಭುತ್ವವನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಭಾರತ ಸರ್ಕಾರ ಇಷ್ಟಪಡುತ್ತೆ. ಅದರಲ್ಲಿ ಈ ನಶೀದನ್ ಅವರು ಕೂಡ ಭಾರತ ಸರ್ಕಾರಕ್ಕೆ ಫೇವರ್ ಆಗಿ ಕೆಲಸ ಮಾಡಿದಂತವ್ರು. ಇವರು ನೋಡ್ಬೋದು ಇಲ್ಲಿ ಪ್ರೋ ಇಂಡಿಯನ್ ಆಗಿ ಕೆಲಸ ಮಾಡಿದಂತವ್ರು. ಸೊ ಇಂಡಿಯನ್ ಕಂಪನೀಸ್ ಲೈಕ್ GMR, ಈ GMR ಕಂಪನಿನ ನಾವು ದೆಹಲಿ ಏರ್ಪೋರ್ಟ್ ಅಥವಾ ಏನು ಹೈದರಾಬಾದ್ ಏರ್ಪೋರ್ಟ್ ಗಳನ್ನ ಮ್ಯಾನೇಜ್ ಮಾಡ್ತಿರುವಂತ ಒಂದು ಈ GMR ಸಮೂಹ ಸಂಸ್ಥೆ. ಇವರು ಕೂಡ ಮಾಲ್ಡೀವ್ಸ್ ನಲ್ಲಿ ಕಾಂಟ್ರಾಕ್ಟ್ ನ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಈ ಹಿಂದೆ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇವರ ಕಾಲದಲ್ಲಿ GMR ಗೆ ನೀಡಲಾಗಿತ್ತು. ಅದಾದ ನಂತರ ಈ ಯಮೀನ್ ಅವರು ಅಧಿಕಾರಕ್ಕೆ ಬರ್ತಾರೆ. ಇದಾದ ನಂತರ ಈ GMR ಗೆ ಕೊಟ್ಟಿರುವಂತಹ ಏನು ಭಾರತಕ್ಕೆ ಕೊಟ್ಟಿರುವಂತಹ ಪ್ರಾಜೆಕ್ಟ್ ಗಳನ್ನೆಲ್ಲ ಈ ಯಮೀನ್ ಅವರು ಅದನ್ನೆಲ್ಲ ವಜಾಗೊಳಿಸ್ತಾರೆ. ಅದು ಇವರು ಪ್ರೋ ಚೈನೀಸ್, ಇವರು ಭಾರತದ ಪರವಾಗಿ ಕೆಲಸ ಮಾಡುವಂತಹ ನಶೀದ್ ಆಗಿದ್ರೆ, ಇವರು ಯಮನ್ ಅವರು ಚೈನಾದ ಪರವಾಗಿ ಕೆಲಸ ಮಾಡುವಂತಹ ಮನಸ್ಥಿತಿಯನ್ನು ಉಳ್ಳವರು. ಹಾಗಾಗಿ ಈ ಕೊಟ್ಟಿದ್ದಂತಹ ಎಲ್ಲ ಪ್ರಾಜೆಕ್ಟ್ ಗಳನ್ನ ಕ್ಯಾನ್ಸಲ್ ಮಾಡಿ ಚೈನಾಕ್ಕೆ ಆ ಪ್ರಾಜೆಕ್ಟ್ ಗಳನ್ನ ಇವರು ಹಸ್ತಾಂತರಿಸ್ತಾರೆ. ಅದಾದ ನಂತರ 2018ರಲ್ಲಿ ಮತ್ತೆ ಈಗ ಪ್ರೆಸೆಂಟ್ ಏನಿದೆ, ಈ ನಶೀದ್ ಅವ್ರ ಮೇಲೆ ಈಗ ಬಾಂಬ್ ಅಟ್ಯಾಕ್ ಆಗಿದೆ. ಇವರು ಈಗ ಚಿಕಿತ್ಸೆಗೋಸ್ಕರ ಈಗ ಬ್ರಿಟನ್ ಅಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಆಗ ನೆಕ್ಸ್ಟ್ 2018 ಅಲ್ಲಿ ಆದಂತಹ ಪ್ರೆಸಿಡೆಂಟಿಯಲ್ ಎಲೆಕ್ಷನ್ ಅಲ್ಲಿ ಇಬ್ರಾಹಿಂ ಸೋಲಿ ಅವರು ಈಗ ಆಡಳಿತಕ್ಕೆ ಬಂದಿದ್ದಾರೆ. ಇವರು ಭಾರತದ ಪರವಾಗಿ ಇರುವಂತಹ ಮನಸ್ಥಿತಿಯನ್ನು ಉಳ್ಳವರು. ಮತ್ತೆ ಈ ವಾಸ್ ಎಲೆಕ್ಟೆಡ್ ಡೆಮೋಕ್ರೆಟಿಕಲಿ ಇನ್ 2018 ಎಲೆಕ್ಷನ್ ಅಲ್ಲಿ ಗೆದ್ದಂತವರು. ಸೊ ಈ ಆಸ್ ಎ ಬ್ಯಾಲೆನ್ಸ್ಡ್ ಅಪ್ರೋಚ್ ಬಿಟ್ವೀನ್ ಚೈನಾ ಮತ್ತೆ ಇಂಡಿಯಾ. ಈ ಹಿಂದೆ ಆಗಿದ್ದಂತಹ ನಶೀದ್ ಅವರು ಸಂಪೂರ್ಣವಾಗಿ ಭಾರತದ ಪರ, ಮತ್ತೆ ಯಮನ್ ಅವರು ಸಂಪೂರ್ಣವಾಗಿ ಚೈನಾ ಪರ ಅಂತ ಇದ್ದರು. ಆದ್ರೆ ಈಗ ಇರುವಂತವ್ರು ಇಬ್ಬರ ನಡುವೆ ಬ್ಯಾಲೆನ್ಸ್ ಮಾಡುವಂತವ್ರು. ಮತ್ತೆ ನರೇಂದ್ರ ಮೋದಿ ಅಟೆಂಡೆಡ್ ಇಸ್ ಸ್ವೇರಿಂಗ್ ಸೆರೆಮನಿ ಅಂಡ್ ಈಸ್ ಮೇಡ್ ಇನ್ ಫಾರಿನ್ ವಿಸಿಟ್ಸ್ ಟು ಇಂಡಿಯಾ. ಇವರು ರಾಷ್ಟ್ರಾಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ 2018ಕ್ಕೆ ಪ್ರಮಾಣ ವಚನ ಸಂದರ್ಭದಲ್ಲಿ ಮೋದಿ ಅವರು ಭೇಟಿ ಕೊಟ್ಟಿದ್ರು. ಮತ್ತೆ ಇದಾದ ನಂತರ ಇವರು ಭಾರತಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ನಾವು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ನೋಡೋದಾದ್ರೆ, ಇದು ಹತ್ರ ಇರೋದ ಕಾರಣದಿಂದ ಭಾರತದ ಸೆಕ್ಯೂರಿಟಿಗೆ ಕೂಡ ಇದು ತುಂಬಾ ಮುಖ್ಯವಾಗಿರುವಂತಹ ದೇಶ ಆಗಿ ಇದು ನಮಗೆ ಕಂಡು ಬರುತ್ತೆ. ಮತ್ತೆ ಎಕನಾಮಿಕ್ ರಿಲೇಶನ್ಶಿಪ್ ಅಲ್ಲಿ ನಾವು ನೋಡೋದಾದ್ರೆ, ಅಲ್ಲಿ ನಮಗೂ ಮತ್ತೆ ಏನು ಈ ಮಾಲ್ಡೀವ್ಸ್ಗೂ ನಡುವೆ ಇರುವಂತಹ ಬೈಲಾಟ್ರಲ್ ಟ್ರೇಡ್ ಏನಿದೆ, ಇದು ಸುಮಾರು 700 ಕೋಟಿಗಳಷ್ಟು ಮೊತ್ತದ್ದಾಗಿದೆ. ಇದರ ಜೊತೆಗೆ ಅಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಏನು SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ರಾಂಚು ಒಂದು ಮಾಲ್ಡೀವ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ತಾಜ್ ಹೋಟೆಲ್ ಸಮೂಹಗಳು ಕೂಡ ಅಲ್ಲಿ ಟೂರಿಸಂ ಇದರಲ್ಲಿ ಇನ್ವಾಲ್ವ್ ಆಗಿದೆ ಎಕನಾಮಿಕ್ ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ಭಾರತದ ಏನು ಪ್ರವಾಸಿಗರಿದ್ದಾರೆ, ಒಟ್ಟು ಮಾಲ್ಡೀವ್ಸ್ ನ 6% ಟೂರಿಸಂಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಮತ್ತೆ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್ಸ್ ಇದನ್ನ ನೋಡೋದಾದ್ರೆ, ನಾವು ಮತ್ತೆ ಮಾಲ್ಡೀವ್ಸ್ ಇಬ್ರು ಕೂಡ ಸಾರ್ಕ್ ಇದರಲ್ಲಿ ಸೌತ್ ಏಷ್ಯನ್ ರೀಜನಲ್ ಕೋಆಪರೇಷನ್ ಇದರಲ್ಲಿ ನಾವು ಇದೀವಿ ಇದರಲ್ಲಿ. ಮತ್ತೆ ನಮಗೆ ಏನು UNSC ಪರ್ಮನೆಂಟ್ ಮೆಂಬರ್ಶಿಪ್ಸ್ ಏನು ಪ್ರಯತ್ನ ಮಾಡ್ತಾ ಇದೆ ಭಾರತ ಸರ್ಕಾರ, ಅದಕ್ಕೂ ಕೂಡ ಮಾಲ್ಡೀವ್ಸ್ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇಂಡಿಯನ್ ಓಷನ್ ರಿಮ್ ಅಸೋಸಿಯೇಷನ್ ಅಲ್ಲೂ ಕೂಡ ಭಾರತ ಮತ್ತೆ ಈ ಮಾಲ್ಡೀವ್ಸ್ಗಳು ಜೊತೆಯಾಗಿದ್ದಾವೆ. ಕಾಮನ್ವೆಲ್ತ್ ಏನು ಇದು ಅಸೋಸಿಯೇಷನ್ ಇದೆ, ಇದರಲ್ಲೂ ಕೂಡ ಮಾಲ್ಡೀವ್ಸ್ ನಮ್ಮ ಜೊತೆಗಿದೆ. ಸೊ ಇದನ್ನ ಬಿಟ್ಟು ಮಾಲ್ಡೀವ್ಸ್ ಇಸ್ ಅ ಪಾರ್ಟ್ ಆಫ್ ದಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ಸ್. ಏನು ಈ ವಿಶ್ವಸಂಸ್ಥೆಯನ್ನ ಬಿಟ್ಟು ನಂತರ ಅತಿ ದೊಡ್ಡದಾದಂತಹ ಎಲ್ಲ ದೇಶಗಳ ಒಂದು ಒಕ್ಕೂಟ ಯಾವುದು ಅಂತಂದ್ರೆ, ಇದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್. ಇದು ವಿಶ್ವಸಂಸ್ಥೆಯ ನಂತರ ಅತಿ ಹೆಚ್ಚು ಸದಸ್ಯತೆ ಹೊಂದಿರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಅಥವಾ ಸಂಘಟನೆ ಅಂತ ಹೇಳ್ಬೋದು. ಇದರಲ್ಲಿ ಪಾಕಿಸ್ತಾನನೂ ಕೂಡ ಭಾಗಿಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಕೂಡ ಇದರಲ್ಲಿ ಮೆಂಬರ್ಶಿಪ್ ಆಗಿದ್ದಾವೆ. ಇದರಲ್ಲಿ ಮಾಲ್ಡೀವ್ಸ್ ಕೂಡ ಇದರಲ್ಲಿ ಸದಸ್ಯಯಾಗಿದೆ. ಈ ವೇದಿಕೆಯನ್ನು ಬಳಸಿ ಪ್ರತಿ ಸಾರಿ ಪಾಕಿಸ್ತಾನ ಜಮ್ಮು ಕಾಶ್ಮೀರ್ ಇಶ್ಯೂಸ್ ನ ಇಂಟರ್ನ್ಯಾಷನಲೈಸ್ ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಇದಕ್ಕೆ ಸೇಫ್ ಗಾರ್ಡ್ ಆಗಿ ಮಾಲ್ಡೀವ್ಸ್ ಇದಕ್ಕೆ ನಮ್ಮನ್ನ ಇದು ಪಾಕಿಸ್ತಾನದ ವಾದಕ್ಕೆ ಇದು ತಿರುಗೇಟನ್ನ ಕೊಡೋದ್ರ ಮೂಲಕ ಭಾರತದ ಪರವಾಗಿ ಇದು ಯಾವಾಗ್ಲೂ OIC ಇಲ್ಲಿ ಮಾಲ್ಡೀವ್ಸ್ ನಮ್ಮ ಭಾರತದ ಪರವಾಗಿ ನಿಂತಿರ್ತಕ್ಕಂಥದ್ದು. ಸೊ ಇಂಡಿಯಾದ ಯಾವುದೇ ರೀತಿ ನಮ್ಮ ಏನ್ ಪಾಲಿಸಿ ಇದೆ, ಇಂಡಿಯಾ ನೈಬರ್ಹುಡ್ ಫಸ್ಟ್ ಪಾಲಿಸಿ ಅನ್ನೋದು ಅಂದ್ರೆ ನೆರೆಹೊರೆಯವರೇ ಮೊದಲ ಆದ್ಯತೆಯಾಗಿ ನಾವು ಕೊಡ್ತೀವಿ. ಇದರಲ್ಲಿ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರೋ ಪ್ರಕಾರ, ವಿ ಕ್ಯಾನ್ ಚೇಂಜ್ ಅವರ್ ಫ್ರೆಂಡ್ಸ್ ಬಟ್ ವಿ ಕಾಂಟ್ ಚೇಂಜ್ ಅವರ್ ನೈಬರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮಗೆ ಸ್ನೇಹಿತರನ್ನ ನೀವು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೀವು ಅವ್ರನ್ನ ಬದಲಾಯಿಸ್ಕೋಬಹುದು, ಆದ್ರೆ ನಿಮ್ಮ ನೆರೆಹೊರೆಯವರು ಇರ್ತಾರಲ್ಲ ಅವ್ರನ್ನ ನೀವು
ಅಂದ್ರೆ ಅವರ ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಅಂತಲ್ಲ, ಅವ್ರನ್ನ ಭೌತಿಕವಾಗಿ ನೀವು ಬದಲಾಯಿಸಕ್ ಸಾಧ್ಯನೇ ಇಲ್ಲ. ನಮ್ಮ ಪಕ್ಕದಲ್ಲಿರುವಂತ ಪಾಕಿಸ್ತಾನ ಅದು ಯಾವಾಗ್ಲೂ ಪಾಕಿಸ್ತಾನ ನಮ್ ಪಕ್ಕದಲ್ಲೇ ಇರುತ್ತೆ. ಮತ್ತೆ ಪಕ್ಕದಲ್ಲಿರುವಂತ ಬಾಂಗ್ಲಾ ಆಗಿರ್ಬೋದು, ಭೂತಾನು, ಈ ತರ ಮಾಡಿಸ್ ಈ ತರದ್ದು ಅವು ನಾವು ಭೌತಿಕವಾಗಿ ಅವು ಯಾವಾಗ್ಲೂ ನಮ್ ಜೊತೆನೇ ಇರುವಂತದ್ದು. ಸೊ ಹಾಗಾಗಿ ಇಂಡಿಯಾ ಫಸ್ಟ್ ಪಾಲಿಸಿ ಯಾವುದು ಅಂತಂದ್ರೆ ನೈಬರ್ಹುಡ್ ಫಾರಿನ್ ಪಾಲಿಸಿ ಇದೆ. ಹಾಗೆ ಮಾಲ್ಡೀವ್ಸ್ಗೆ ನಾವು ಮಾಲ್ಡೀವ್ಸ್ ನಲ್ಲಿ ಇಂಡಿಯಾ ಹೂಡಿರುವಂತಹ ಏನು ಹೂಡಿಕೆ ಪ್ರಮಾಣ ಇದೆಯಲ್ಲ, ಇದು 2 ಬಿಲಿಯನ್ ಅನ್ನ ರೀಚ್ ಆಗಿರೋ ಇದಕ್ಕೋಗಿ ಅವರು ಕೂಡ ಇಂಡಿಯಾ ಫಸ್ಟ್ ಪಾಲಿಸಿ, ತಮ್ಮ ಯಾವುದೇ ರೀತಿಯಂತ ಚಟುವಟಿಕೆಗಳಿಗೆ ಅಥವಾ ದೇಶಕ್ಕೆ ಯಾವುದೇ ರೀತಿ ಸಂಕಷ್ಟ ಬಂದಾಗ ಅವರು ಭಾರತನ ಎದುರು ನೋಡ್ತಾರೆ. ಯಾಕೆ ಅಂತಂದ್ರೆ ನಾವು ಅವ್ರಿಗೂ ನಮಗೂ ಇರುವಂತದ್ದು ಸುಮಾರು ಕೇವಲ 500 ಮೈಲಿ ಅಷ್ಟು ದೂರ ಮಾತ್ರ. ಇದಕ್ಕೆ ವಿರುದ್ಧವಾಗಿ ಚೈನಾ ಎಷ್ಟಿದೆ, ಮಿನಿಮಮ್ ಅವರಿಗೂ 3,500 ಮೈಲಿಯಷ್ಟು ದೂರ ಚೈನಾ. ಹಾಗಾಗಿ ಅವರ ಏನೇ ಸಡನ್ ಆಗಿರೋಂಥ ಅವ್ರಿಗೆ ಏನೇ ಕಷ್ಟ ಆದ್ರೂ ಕೂಡ ಅವರು ಭಾರತದ ಪರವಾಗಿ ಬರ್ತಾರೆ, ಮತ್ತೆ ಭಾರತ ಅವರಿಗೆ ಸಹಾಯ ಮಾಡುತ್ತೆ. ನಾವು ಆಲ್ರೆಡಿ ಅದು ಸುನಾಮಿ ಬಂದಂತ ಸಂದರ್ಭದಲ್ಲಿ 2004ರಲ್ಲೂ ಕೂಡ ಭಾರತನೇ ಮೊದಲನೇ ದೇಶವಾಗಿ ಅವರಿಗೆ ಹ್ಯೂಮನ್ ಅಸಿಸ್ಟೆನ್ಸ್ ನ ಕೊಟ್ಟಿದ್ದಂಥದ್ದು, ಅವರಿಗೆ ಬೇಕಾಗಿರ್ತಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದು. ಮತ್ತೆ ಆಪರೇಷನ್ ಕ್ಯಾಕ್ಟಸ್ 1988 ಅಲ್ಲಿ ಆಗಿರ್ತಕ್ಕಂಥ ಏನು ಆಪರೇಷನ್ ಕ್ಯಾಕ್ಟಸ್ ಇದೆ, ಭಾರತದ ಸೇನೆ ಏನಿದೆ ಅಲ್ಲಿ ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿ ಏನು ಮಿಲಿಟರಿ ಅಧಿಕಾರನ ಅಲ್ಲಿಂದ ಏನು ಅಧ್ಯಕ್ಷೀಯ ಅವರಿಂದ ಕಿತ್ಕೋಬೇಕು ಅಂತ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದಾಗ ಭಾರತದ ಮಿಲಿಟರಿ ಅಲ್ಲಿ ನೇರವಾಗಿ ಪ್ರವೇಶ ಮಾಡಿ ಆಪರೇಷನ್ ಕ್ಯಾಕ್ಟಸ್ ಅನ್ನೋದ್ರ ಮೂಲಕ ಆ ದೇಶದ ಏನು ಮಿಲಿಟರಿ ಕೂಪ್ ಆಗೋದನ್ನ ಮಿಲಿಟರಿ ಅವರು ಆಡಳಿತವನ್ನ ಟೇಕ್ ಓವರ್ ಮಾಡೋದ್ರ ಮೂಲಕ ಅದನ್ನ ತಪ್ಪಿಸಿದೆ. ಮತ್ತೆ ಹಾಗೆ 2014 ನಲ್ಲಿ ಆಪರೇಷನ್ ನೀರ್ ಅನ್ನೋ ಒಂದು ಪ್ರಾಜೆಕ್ಟ್ ಅಲ್ಲಿ ಇದಕ್ಕೆ ಸಹಾಯ ಮಾಡಿದೆ. ಅಂತಂದ್ರೆ ಈ ಒಟ್ಟಾರೆಯಾಗಿ ಇಡೀ ಅದು ಐಲ್ಯಾಂಡ್ ಆರ್ಕಿಪೆಲಜಿ ಅಲ್ಲಿ ಸಿಹಿ ನೀರಿನ ಕೊರತೆ ಇದೆ. ಹಾಗಾಗಿ ಅವರು ಡಿಸಿಲ್ಟೇಷನ್ ಮಾಡಿ ಏನಿದೆ ಸಮುದ್ರದ ನೀರನ್ನ ಶುದ್ಧೀಕರಿಸಿ ಆ ಉಪ್ಪು ನೀರನ್ನ ಏನಿರುತ್ತಲ್ಲ ಅದನ್ನ ಫಿಲ್ಟರ್ ಮಾಡಿ ಕುಡಿಬೇಕು. ಆ ರೀತಿಯ ಟೆಕ್ನಾಲಜಿ 2014ರಲ್ಲಿ ಅದು ಡ್ಯಾಮೇಜ್ ಆಗಿತ್ತು. ಅದಾದ ನಂತರ ಭಾರತ ಇದಕ್ಕೆ ಮತ್ತೆ ಹೊಸದಾಗಿ ವಾಟರ್ ಜನರೇಷನ್ ಮಾಡುವಂತ ಪ್ಲಾಂಟ್ ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿತ್ತು. ಹಾಗಾಗಿ ಇದು ಆಪರೇಷನ್ ನೀರ್ ಅನ್ನೋದು ಮತ್ತೆ ಆಪರೇಷನ್ ಕ್ಯಾಕ್ಟಸ್ ಅನ್ನೋದು ಎರಡು ಕೂಡ ಭಾರತದ ಮಾಲ್ಡೀವ್ಸ್ ಅಲ್ಲಿ ಎರಡು ಸಕ್ಸಸ್ ಆಗಿ ಇಂಪ್ಲಿಮೆಂಟ್ ಮಾಡಿರುವಂತದ್ದು. ಮತ್ತೆ ನಾವು ಮುಂದುವರೆದು ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಕೋಆಪರೇಷನ್ ವಿತ್ ಮಾಲ್ಡೀವ್ಸ್ ಶುಡ್ ಬಿ ಎನ್ಹಾನ್ಸ್ಡ್. ಇನ್ನ ನಾವು ಹೆಚ್ಚಾಗಿ ಅದ್ರ ಜೊತೆ ನಾವು ಗುರುತಿಸಬೇಕಾಗಿದೆ, ಇನ್ನ ಅಲ್ಲಿ ಹೆಚ್ಚಾಗಿ ಬಂಡವಾಳನ ಹಾಕ್ಬೇಕಾಗಿದೆ. ಚೈನಾದ ತೆಕ್ಕೆಗೆ ಹೋಗದೆ ಇರೋ ತರ ನಾವು ತಡಿಬೇಕಾಗಿದೆ. ಯಾಕೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಮತ್ತೆ ದೇಶದ ಎಕ್ಸ್ಟರ್ನಲ್ ಸೆಕ್ಯೂರಿಟಿಗೆ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡೋದ್ರ ಮೂಲಕ. ಮತ್ತೆ ಫ್ರೀ ಪರ್ಸ್ ಪಾಲಿಸಿ ಏನು ಚೈನಾದ ಬಿಗ್ ಟಿಕೆಟ್ ಇನ್ವೆಸ್ಟ್ಮೆಂಟ್ ಏನದನ್ನ ಚೈನಾ ಅಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡೋದ್ರ ಮೂಲಕ ಅದನ್ನ ಡೆಟ್ ಟ್ರಾಪಿಗೆ ಕೆಡುವಂತ ಪ್ರಯತ್ನ ಮಾಡುತ್ತೆ. ಆಗ ಅವು ಸಾಲದ ಸುಳಿಯಲ್ಲಿ ಸಿಗಾಕೊಂತವೆ. ಆಗ ಭಾರತ ದೇಶ ಫ್ರೀ ಪರ್ಸ್ ಉದಾಹರಣೆಯಿಂದ ಅದಕ್ಕೆ ಸಾಲ ಕೊಡೋದ್ರ ಮೂಲಕ ಆ ದೇಶ ಚೈನಾದ ಡೆಟ್ ಟ್ರ್ಯಾಪ್ ಏನು ಸಾಲದ ಸುಳಿಗೆ ಸಿಗಾಕೊಂಡೇ ಇರೋ ತರ ಕಾಪಾಡಬಹುದು. ಇದನ್ನ ನಾವು ಫ್ರೀ ಪರ್ಸ್ ಅಂತ ಕರಿತೀವಿ. ಸೊ ಇಂಡಿಯಾ ಮಸ್ಟ್ ಎನ್ಹಾನ್ಸ್ ಆಂಟಿ ಟೆರರಿಸಂ ಕೋಆಪರೇಷನ್ ಇನ್ ಇಂಟೆನ್ಸಿಫೈ ಕೋಆಪರೇಷನ್ ಇನ್ ದ ಏರಿಯಾಸ್ ಆಫ್ ಟ್ರೈನಿಂಗ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್. ಈಗಾಗಲೇ ನಾವು ಡಿಫೆನ್ಸ್ ಫೀಲ್ಡ್ ಅಲ್ಲಿ ನೋಡೋದಾದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಎಕುವಿರನ್ ಅನ್ನೋ ಒಂದು ಆನ್ಯುವಲ್ ಮಿಲಿಟರಿ ಎಕ್ಸರ್ಸೈಸ್ ನಡೆಯುತ್ತೆ. ಅದರ ಖರ್ಚು ಏನಾಗುತ್ತೆ ಅದರ ಪ್ರತಿಶತ 70% ಭಾಗನ ಭಾರತನೇ ಭರಿಸುವಂಥದ್ದು. ಅದು ಈ ವರ್ಷನೂ ಕೂಡ ಪೂನಾದಲ್ಲಿ ಆಗಿದೆ. ಸೊ ಈ ರೀತಿಯಾದಂತಹ ಟ್ರೈನಿಂಗ್ ಕೆಪಾಸಿಟಿಗಳನ್ನ ಬಿಲ್ಡ್ ಮಾಡೋದ್ರ ಮೂಲಕ, ಸೇನೆಯ ಸಾಮರ್ಥ್ಯವನ್ನು ಬಿಲ್ಡ್ ಮಾಡೋದ್ರ ಮೂಲಕ, ಅವ್ರಿಗೆ ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ ಗಳನ್ನ ಕೊಡೋದ್ರ ಮೂಲಕ ನಾವು ನಮ್ಮ ಕೋಆಪರೇಷನ್ ಜಾಸ್ತಿ ಮಾಡ್ಕೋಬಹುದು. ಮತ್ತೆ ಮಾಲ್ಡೀವ್ಸ್ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ ಪೊಲೀಸ್ ಫೋರ್ಸ್ಗೆಲ್ಲ ಇಲ್ಲಿ ಭಾರತದಲ್ಲಿ ಟ್ರೈನಿಂಗ್ ಆಗ್ತಾ ಇದೆ. ಸೊ ವೈಲ್ ಡೀಲಿಂಗ್ ವಿತ್ ದ ಸ್ಮಾಲರ್ ನೈಬರ್ ಲೈಕ್ಸ್ ಮಾಲ್ಡೀವ್ಸ್, ಇಂಡಿಯಾ ನೀಡ್ಸ್ ಟು ಬಿಕಮ್ ಎ ಲಾಟ್ ಮೋರ್ ಮ್ಯಾಗ್ನಿಷಿಯಮಸ್, ಸ್ಟೇಯಿಂಗ್ ಟ್ರೂ ಇಟ್ಸ್ ಓನ್ ಗುಜರಾಲ್ ಡಾಕ್ಟ್ರಿನ್. ಯಾವುದು ಐಕೆ ಗುಜರಾಲ್ ಅವರು ಇದ್ದಾಗ ಮಾಡಿದಂತ ಏನು ಸಿದ್ಧಾಂತ ಇದೆ, ಡಾಕ್ಟ್ರಿನ್ ಆಗಿದೆ. ಈ ರೀತಿಯ ಚಿಕ್ಕ ಪುಟ್ಟ ದೇಶಗಳೊಂದಿಗೆ ಯಾವಾಗ ಭಾರತ ತನ್ನ ಸಂಬಂಧಗಳನ್ನ ಬೆಳೆಸುವಂತ ಸಂದರ್ಭದಲ್ಲಿ ನಾವು ಉದಾರವಾಗಿರ್ಬೇಕು ಮತ್ತೆ ಕಾದು ನೋಡುವಂತದನ್ನ ನಾವು ಅನುಸರಿಸಬೇಕು ಅಂತೇಳಿ ಐಕೆ ಗುಜರಾಲ್ ಅವ್ರದ್ದು ಡಾಕ್ಟ್ರಿನ್ ಇದೆ, ಅವ್ರ ಸಿದ್ಧಾಂತ. ಅದನ್ನ ನಾವು ಫಾಲೋ ಮಾಡ್ಬೇಕು. ಮತ್ತೆ ಮಾಲ್ಡೀವ್ಸ್ಗೆ ಯಾವುದೇ ರೀತಿ ಭಯ ಆಗ್ಬಾರ್ದು. ಅಂದ್ರೆ ಇಂಡಿಯಾ ನನ್ನನ್ನ ಚೈನಾದಿಂದ ತಪ್ಪಿಸ್ಕೊಂಡು ನಾನು ಇಂಡಿಯಾದ ಹತ್ರ ಬಂದೆ ಬಾಂಡ್ ಏನದು ಬೆಂಕಿಯಿಂದ ತಪ್ಪಿಸಿ ನಾವು ಬಾಂಡ್ಲಿಗೆ ಬಿದ್ದಂತರ ಅನ್ನೋ ಅವ್ರಿಗೆ ಭಾವನೆ ಆ ಜನಕ್ಕೆ ಮೂಡಬಾರ್ದು. ಸೊ ಹಾಗಾಗಿ ಎಲ್ಲವನ್ನು ನಾವು ಇಲ್ಲಿ ಸರಿಸಮನಾಗಿ ತೂಗಿ ಈ ತರದ ದೇಶಗಳೊಂದಿಗೆ ನಾವು ನಮ್ಮ ಸ್ನೇಹ ಸಂಬಂಧನ ವೃದ್ಧಿ ಮಾಡ್ಕೋಬೇಕಾಗಿದೆ. ಸೊ ಥ್ಯಾಂಕ್ ಯು ಆಲ್.